ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಈ ವೇದಿಕೆಯಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಪಟ್ಟಣ ಪಂಚಾಯತಿಯ ಸದಸ್ಯರಾದಂಥ ಶ್ರೀಮತಿ CM ಗೀತಾರಂಜನ್ ಅಜಿತ್ ಕುಮಾರ್ ಅವರು ಕೂಡ ಹಾಜರಾಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ಆಶಾ ಮೋಹನ್ HG ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಕೂಡ ನಾನು ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಎಲ್ಲ ಮಾನ್ಯ ಪಟ್ಟಣ ಪಂಚಾಯಿತಿಯ ಸದಸ್ಯರಿಗೂ ಕೂಡ ಸ್ವಾಗತ ಬಯಸ್ತಾ ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶಿತ ಸದಸ್ಯರಾದಂತಹ ಶ್ರೀ CB ಶಂಕರ್ ಅವರು ಕೂಡ ವೇದಿಕೆಯಿದ್ದಾರೆ. ಅವರು ಕೂಡ ವೈಯಕ್ತಿಕ ಹಾಗೂ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶಿತ ಸರ್ವ ಸದಸ್ಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಲು ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ದೌರ್ಜನ್ಯ ಒಂದು ಇಲಾಖೆಯ ಜಿಲ್ಲಾ ಉಸ್ತುವಾರಿ ಆದಂತಹ ಅಣ್ಣೇಗೌಡರು ಕೂಡ ಈ ಒಂದು ಸಮಾರಂಭದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಗಜೇಂದ್ರ ಗೌಡರು ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷರು, ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ DK ಲಕ್ಷ್ಮಣ್ ಗೌಡರು ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆ, ಇವರು ಕೂಡ ಈ ವೇದಿಕೆಯಲ್ಲಿ ಆಹ್ವಾನಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ BM ಮಂಜುನಾಥ್ ಅವರು ಕೂಡ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ನಂತರದಲ್ಲಿ ಪ್ರದೀಪ್ ಮಗ್ರವಳ್ಳಿ ಜಿಲ್ಲಾ ಒಕ್ಕಲಿಗ ಸಂಘದ ನಿರ್ದೇಶಕರು, ಅವರು ಕೂಡ ಇಲ್ಲಿ ವೇದಿಕೆಯಿದ್ದಾರೆ. ಅವರು ಕೂಡ ನಾನು ವೈಯಕ್ತಿಕ ಹಾಗೂ ಸರ್ವರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಬ್ರಿಜೇಶ್ ಗೌಡ ಕಡಿದಾಳ ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ತಾಲೂಕು ಅಧ್ಯಕ್ಷರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಶ್ರೀಮತಿ ಪವಿತ್ರ ರತೀಶ್ ಅವರು ಕೂಡ ಹಾಜರಿದ್ದಾರೆ. ಅವರಿಗೂ ಕೂಡ ವೈಯಕ್ತಿಕವಾಗಿ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಓಕೆ, ನವೀನ್ ನಾವು ಕರ್ನಾಟಕ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ HR ಸಂಪತ್ ಕುಮಾರ್ ಅವರು KDP ಸದಸ್ಯರು ಮೂಡಿಗೆರೆ ತಾಲೂಕು, ಇವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹರೀಶ್ ಉಸ್ತುವಾರಿ ಸಮಿತಿ ಸದಸ್ಯರು, ಅವರು ಕೂಡ ಈ ಒಂದು ವೇದಿಕೆಗೆ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಸುಧೀರ್ KDP ಸದಸ್ಯರು, ಅವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ರವಿ ಹೊನ್ನಳ್ಳಿ KDP ಸದಸ್ಯರು, ಅವರು ಕೂಡ ಈ ವೇದಿಕೆಗೆ ಹಾಜರಿದ್ದಾರೆ. ಅವ್ರಿಗೂ ಕೂಡ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಸುರೇಂದ್ರ ಮುಖೇಡಿ KDP ಸದಸ್ಯರು, ಅವರು ಕೂಡ ಈ ವೇದಿಕೆಗೆ ಹಾಜರಿದ್ದಾರೆ. ಅವ್ರಿಗೂ ಕೂಡ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಪ್ರಕಾಶ್ ಅವರು ತಾಲೂಕು ಪತ್ರಕರ್ತ ಸಂಘದ ಕಾರ್ಯದರ್ಶಿಗಳು, ಅವರು ಕೂಡ ಈ ಒಂದು ಸಮಾರಂಭದ ವೇದಿಕೆಯಿದ್ದಾರೆ. ಅವರಿಗೂ ಕೂಡ ನಾನು ಸರ್ವರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮನೋಜ್ ಪಟ್ಟಣ ಪಂಚಾಯಿತಿ ಸದಸ್ಯರು, ಅವರು ಕೂಡ ಈ ವೇದಿಕೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇದೇ ಒಂದು ನಮ್ಮ DSPG ಕಾಲೇಜಿನ ಪ್ರಾಂಶುಪಾಲರಾದಂಥ ಅವರು ದಶರಥ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಅವರ ಈ ಕಾಲೇಜಿನ ಎಲ್ಲ ಸಿಬ್ಬಂದಿಯವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಓಕೆ, ಇಲ್ಲಿ ಹಿರಿಯರಾದಂತಹ OS ಗೋಪಾಲಗೌಡರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಬಯಸಲಿಕ್ಕೆ ಇಷ್ಟಪಡ್ತೇನೆ. PU ಕಾಲೇಜಿನ ಪ್ರಾಂಶುಪಾಲರಾದಂಥ ಮಹೇಶ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮೂಡಿಗೆರೆ ತಾಲೂಕು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ತಾಲೂಕು ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ಮತ್ತು ತಾಲೂಕು ಒಕ್ಕಲಿಗರ ಸಂಘ, ಕಾಫಿನಾಡು ಮಹಿಳಾ ಒಕ್ಕಲಿಗರ ಸಂಘ, ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರು ಮೂಡಿಗೆರೆ,
ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಹಾಗೂ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸಾರ್ವಜನಿಕರು, ಎಲ್ಲ ಇಲಾಖೆಗಳ ಅಧಿಕಾರಿಗಳು, ನೌಕರರು, ಶಿಕ್ಷಕರು, ಪತ್ರಿಕಾ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಎಲ್ಲರೂ ಕೂಡ ಈ ಸಮಾರಂಭಕ್ಕೆ ಒಂದು ಒಳ್ಳೆಯ ಹಾಜರಾಗಿ ಮೆರಗನ್ನು ನೀಡಿದ್ದೀರಾ. ನಿಮಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮುಖ್ಯವಾಗಿ ಇಲ್ಲಿಯ ಒಂದು ಕೇಂದ್ರ ಬಿಂದುಗಳಾಗಿ ಇರೋದ್ರಿಂದ ನಾನು ಕೂಡ ಅವರಿಗೆ ವಿಶೇಷವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಸ್ವಾಗತ ಭಾಷಣಕ್ಕೆ ಹೊಸದಾಗಿ ಆಗಮಿಸುತ್ತಿರುವಂಥ ಸರ್ವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ, ಇಲ್ಲಿ ಸೇರಿರುವಂಥವರು ಕೂಡ ಎಲ್ಲರೂ ನಮ್ಮವರೇ. ಹಾಗಾಗಿ ಬಸವಣ್ಣನವರ ಒಂದು ವಚನದೊಂದಿಗೆ ಈ ಸ್ವಾಗತ ಭಾಷಣವನ್ನು ನಾನು ಮುಕ್ತಾಯ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವ ನಾಡವನೆಂದೆನಿಸಿದರಯ್ಯ, ಇವ ನಮ್ಮವ ಅನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನೋ ಮಾತನ್ನ ಹೇಳಿದ ನಾವು ಇಲ್ಲಿ ಎಲ್ಲರೂ ಕೂಡ ಈ ಒಂದು ಕೆಂಪಗೌಡ ಅವರ ಜಯಂತಿಯನ್ನು ಆಚರಣೆ ಮಾಡುವ ಸಲುವಾಗಿ ಸರ್ವರು ಸೇರಿದ್ದೀವಿ. ಹಾಗಾಗಿ ಇಲ್ಲಿ ಸೇರಿರುವಂಥ ಎಲ್ಲರೂ ಕೂಡ ನಮ್ಮವರೇ. ಯಾಕೆಂದರೆ ಇವನಾಡವ ಅಲ್ಲ, ಎಲ್ಲರೂ ಕೂಡ ನಮ್ಮವ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಸ್ವಾಗತ ಭಾಷಣವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದ ಒಂದು ಆಯೋಜಕರಿಗೆ ನಾನು ಒಂದು ವೈಯಕ್ತಿಕವಾಗಿ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎಂ.ಎ. ಅಶೋಕ್ರವರು KDP ಸದಸ್ಯರು, ಅವರು ಕೂಡ ಈಗ ತಾನೇ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನ ಈ ದಿನ ಬೆಳಗಾವಿ ನಗರದ ದೇಶ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವ್ರನ್ನೂ ಕೂಡ ಗೌರವಿತವಾಗಿ ಈ ಸಭೆ ಗೌರವಿಸಿದೆ ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರನ್ನ ಗೌರವಿತವಾಗಿ ಸಂತೋಷವಾಗಿ ತಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡಿದಂತಹ ಮೀನಾಕ್ಷಿ ಮೇಡಮ್, ಕೇಂದ್ರ ಶಿಕ್ಷಣಾಧಿಕಾರಿ, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಮತ್ತೊಮ್ಮೆ ಇವತ್ತು ಏನು ಈ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿರ್ತಕ್ಕಂಥವರು ನಮ್ಮ PU ಕಾಲೇಜವರು, ಅವರಿಗೂ ಕೂಡ ಮತ್ತೊಮ್ಮೆ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಗ ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ದೀಪವನ್ನು ಬೆಳಗೋದ್ರ ಮೂಲಕ ಹಾಗೂ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮ. ಅದೇ ರೀತಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರೇಗೌಡ ಅವರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸಿದ್ದೇನೆ. ದಯಮಾಡಿ ವೇದಿಕೆ ಬರಬೇಕು. ಧನ್ಯವಾದಗಳು. ಅದೇ ರೀತಿ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಕಾರ್ಯಕ್ರಮ ಚಾಲನೆ ಕೊಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತೇನೆ.
ವಾಹನಗಳನ್ನು ನಿಂತಿರ್ತಕ್ಕಂಥವರು ಅಲ್ಲಿ ಗೇಟ್ನ ಮುಂಭಾಗದಲ್ಲಿ ನಿಂತಿದ್ದಂತೆ ಕೆಲವು ವಾಹನಗಳು ಆಚೆ ಹೋಗೋದಕ್ಕೆ ತೊಂದರೆ ಆಗಿದೆ. ದಯಮಾಡಿ ಅದನ್ನು ತೆರವುಗೊಳಿಸಿಕೊಳ್ಬೇಕು. ಕೇವಲ ಯಶಸ್ಸಿನ ಕಥೆಗಳನ್ನು ಹೆಚ್ಚು ಓದಬೇಡಿ, ಏಕೆಂದರೆ ಯಶಸ್ಸಿನ ಕಥೆಗಳಲ್ಲಿ ನಿಮಗೆ ಸಂದೇಶಗಳು ಅಷ್ಟೇ ಸಿಗುತ್ತದೆ. ಸೋಲಿನ ಕಥೆಗಳನ್ನು ಓದಿ ನೀವು ಯಶಸ್ವಿಯಾಗಲು ಉತ್ತಮ ಚಿಂತನೆಗಳು ಕುಡಿಯೊಡೆಯುತ್ತದೆ. ಕಪ್ಪು ಬಣ್ಣ ಭಾವನಾತ್ಮಕವಾಗಿ ಕೆಟ್ಟದ್ದು, ಆದರೆ ಪ್ರತಿಯೊಂದು ಕಪ್ಪು ಹಲಗೆಯು ವಿದ್ಯಾರ್ಥಿಯ ಜೀವನವನ್ನು ಪ್ರಕಾಶಮಾನವಾಗಿರುತ್ತದೆ ಎಂಬ ದಾರ್ಶನಿಕರ ಮಾತಿನಂತೆ ಈಗಾಗಲೇ ಜ್ಯೋತಿಯನ್ನು ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ 514ನೇ ಜನ್ಮದಿನದ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮಾನ್ಯ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ವಿತರಣೆಯನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಈ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯತಿ ವತಿಯಿಂದ ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡರವರ 516ನೇ ಜನ್ಮ ದಿನಾಚರಣೆಯನ್ನು ತಾಲೂಕು ಆಡಳಿತವನ್ನು ನೋಡ್ತಾ ಇದ್ವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ತಹಸೀಲ್ದಾರರಾಗಿರ್ತಕ್ಕಂಥ ರಾಜಶೇಖರ್ ಮೂರ್ತಿ ಸರ್ ಅವರೇ, ಹಾಗೆ ಈ ತಾಲೂಕಿನ ಹಿರಿಯರು ಅಪ್ಪಿ ಬೆಳಗಾರರು ಹಿರಿಯರು 96ನೇ ಮತ್ತೆ ತಾನೇ ಅವರ ಹುಟ್ಟುಹಬ್ಬನ ಆಚರಿಸಿಕೊಡ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಶ್ರೀಯುತ ಗೋಪಾಲ್ ಗೌಡರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ವಂದಿಸ್ತಾ, ಹಾಗೆ ಕಾರ್ಯಕ್ರಮದಲ್ಲಿ ಏನು ಮುಖ್ಯ ಭಾಷಣಕಾರ ಆಗಿ ಬಂದಿರತಕ್ಕಂಥ ನಮ್ಮ ಬಾಣವರದ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ದೊರೇಶ್ವರ್ ಅವರೇ, ಹಾಗೆ ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆದಂಥ ಶ್ರೀಮತಿ ಗೀತಾ ರಂಜನ್ ಅಜಿತ್ ಕುಮಾರ್ ಅವರೇ, ಆಶಾ ಮೋಹನ್ ಅವರೇ, ಹಾಗೆ ನಮ್ಮ ಸಿ ಟಿ ಶಂಕರ್ ಅವರೇ, ತುಂಬ ಜನ ಎಲ್ಲ ಹೆಸರು ಹೇಳ್ತಾ ಹೋದರೆ ಸಮಯ ವ್ಯರ್ಥ ಆಗುತ್ತೆ. ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಎಲ್ಲ ತಾಲೂಕು ಪಂಚಾಯತ್ ಸದಸ್ಯರುಗಳೇ, ಪರಿಣತ ಸದಸ್ಯರುಗಳೇ, ವಿವಿಧ ಸಂಘದ ಅಧ್ಯಕ್ಷರುಗಳೇ, KDP ಜಿಲ್ಲಾ KDP ತಾಲೂಕು KDP ಸದಸ್ಯರುಗಳೇ, ಈಗೇನು ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ ಪ್ರತಿ ವರ್ಷವೂ ರಂಗಮಂದಿರ ಅಥವಾ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಕಚೇರಿಯಲ್ಲಿ ಯಾವುದೇ ನಾಡ ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂಥ ದಿನವನ್ನು ವಿಶೇಷವಾಗಿ ಈಗಿನ ನಮ್ಮ ಎಲ್ಲ ಸಂಘಟನೆ ಮುಖಂಡರುಗಳು ಪೂರ್ವಭಾವಿ ಸಭೆಯ ನಿಗದಿಯಂತೆ ತಾಲೂಕು ಏನು DSPG ಕಾಲೇಜಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಚರಣೆ ಮಾಡಿದರೆ ಈ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಕರೆ ಕೊಟ್ಟಂಗಾಗುತ್ತೆ ಅನ್ನೋ ಒಂದು ಒಂದೇ ದೃಷ್ಟಿಯಿಂದ ಈ ದಿನ ಈ ಕಾರ್ಯಕ್ರಮನ ಇಲ್ಲಿ ನಮ್ಮ ಡಿಗ್ರಿ ಕಾಲೇಜಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾಡಪ್ರಭುವರ ಪಠ್ಯಪುಸ್ತಕದಲ್ಲಿ ಕೆಂಪೇಗೌಡವರ ವಿಚಾರಧಾರೆಗಳನ್ನ ಹೈಸ್ಕೂಲನ್ನು ಕೂಡ ನಾವು ತಿಳ್ಕೊಂಡು ಬಂದಿದ್ದೇವೆ. ಆದರೂ ಕೆಂಪೇಗೌಡವರ ದೂರದೃಷ್ಟಿಯನ್ನ ವಿದ್ಯಾರ್ಥಿಗಳಾಗಲಿ, ಸಾರ್ವಜನಿಕರಾಗಲಿ, ಸಂಘ ಸಮಿತಿಯ ಮುಖಂಡರುಗಳಾಗಲಿ ನಾವು ತಿಳಿಯಲೇಬೇಕಾಗುತ್ತೆ. ಅವರ 516ನೇ ವರ್ಷದ ಈ ದಿನ ನಾವು ಆಚರಣೆ ಮಾಡ್ತಿರೋದು ತುಂಬ ಒಳ್ಳೆ ಒಂದು ಸಂತೋಷದ ವಿಚಾರ. ಬೆಂಗಳೂರು ನಗರವನ್ನ ಈ ಒಂದು ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಮೂಲ ಕಾರಣಕರ್ತರು ಕೂಡ ಕೆಂಪೇಗೌಡರು. ಅವರ ದೂರದೃಷ್ಟಿ, ಅವರ ಬೆಂಗಳೂರಿನ ಭೌಗೋಳಿಕ ವಾತಾವರಣ ನಿರ್ಮಾಣ ದೃಷ್ಟಿಯಲ್ಲಿ 1537ನೇ ಇಸ್ವಿಯಲ್ಲಿ ಅವರು ಬೆಂಗಳೂರನ್ನ ರಾಮಾಯಣ
ಒಂದು ನಗರವನ್ನು ರಾಜಧಾನಿಯನ್ನ ಏನೋ ಒಂದು ಅದನ್ನ ಆಚರಣೆ ಮಾಡ್ತಾರೆ. ಅವ್ರ ಹೆಸರಿರ್ತಾರೆ ರಾಮಾಯಣ ನಗರ ಅಂತ. 1537 ದಶಕ 1537 ಇಸ್ವಿಯಲ್ಲಿ ಭೌಗೋಳಿಕವಾಗಿ ಕೆರೆಗಟ್ಟೆಗಳನ್ನ ಅವರ ದೂರದೃಷ್ಟಿಯಿಂದಲೇ ಏನೋ ಮೋಸ್ಟ್ಲಿ ಎಲ್ಲ ನಗರವನ್ನು 4 ದಿಕ್ಕಿನಲ್ಲಿ ಕೂಡ ಬೆಂಗಳೂರು ಇದೇ ತರ ಇರಬೇಕು ಅನ್ನೋದು ಒಂದು ಪರಿಕಲ್ಪನೆಯಿಂದಲೇ ಇಷ್ಟೊಂದು ಪ್ರಪಂಚದಲ್ಲಿ ಬೆಂಗಳೂರನ್ನು ನೋಡುವಂಥ ಒಂದು ವ್ಯವಸ್ಥೆಗೆ ಕೆಂಪೇಗೌಡರು ಕೂಡ ಕಾರಣಕರ್ತರು. ಹೌದು, ಹಾಗಾಗಿ ಬೆಂಗಳೂರು ಸಿಲಿಕಾನ್ ಸಿಟಿಯನ್ನ ಅವನು ಪದವನ್ನು ಪಡಿಬೇಕಾದ್ರೆ ಕೂಡ ಕೆಂಪೇಗೌಡರು ಕೂಡ ಅವರು ಕಾರಣಕರ್ತ ಅಂತ ಹೇಳಿ ನಾವು ಮಾಧ್ಯಮದಲ್ಲೂ ನೋಡ್ತೀವಿ, ಪತ್ರಿಕೆಲ್ಲೂ ನೋಡ್ತೀವಿ, ಪಠ್ಯಪುಸ್ತಕದಲ್ಲಿ ನಾವು ತಿಳಿತಾ ಇದ್ದೀವಿ. ಹಾಗಾಗಿ ಅವ್ರನ್ನ ಇತಿಹಾಸದಲ್ಲಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆಯೂ ಈಗ ಕೆಂಪೇಗೌಡ ನಗರ, ಕೆಂಪೇಗೌಡ ವೃತ್ತ, ಕೆಂಪೇಗೌಡ ಸರ್ಕಲ್ಲು ತುಂಬಾ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಚಿಕ್ಕಮಗಳೂರು, ನಮ್ಮ ಚಿಕ್ಕಮಗಳೂರು ತಾಲೂಕು ಆದೂರು, ಚಿಕ್ಕಮಗಳೂರು ತಾಲೂಕು ಆದರೂ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರ ಹಾಗೂ ನಮ್ಮ ವ್ಯಾಪ್ತಿಗೆ ಬಂದಿರತಕ್ಕಂಥದ್ದು. ನಮ್ಮ ಜನಪ್ರಿಯ ಶಾಸಕರು ಈಗಿನ ನಾಯನಮಠಂನವರು ಕೆಂಪೇಗೌಡ ವೃತ್ತವನ್ನು ಆದೂರಲ್ಲಿ ನಿರ್ಮಾಣ ಮಾಡಿ ಒಂದು ಬುದ್ಧಿ ಪೂಜೆ ಮಾಡಿ ಅದು ಪ್ರಗತಿ ಹಂತದಲ್ಲೂ ಕೂಡ ಇದೆ. ಈ ದಿನ ಅವರಿಗೆ ಉದ್ಘಾಟನೆ ಆಗಬೇಕಿತ್ತು, ಕಾರಣಾಂತರಕ್ಕೆ ಅದು ನಿನ್ನ ಪ್ರಗತಿಯಲ್ಲಿರುವುದರಿಂದ ಮುಂದಿನ ವರ್ಷ ಇದೇ ಅವರ ನಾಡಪ್ರಭು ಹಬ್ಬದಲ್ಲಿ ಒಂದು ನೋಟ್ಲಿ ನನ್ನ ಅನಿಸಿಕೆ ಮೊನ್ನೆ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡಿದ್ರು. ಹಾಗೆ ಕೆಂಪೇಗೌಡರವರ ಪ್ರತಿಮೆಯನ್ನು ಕೂಡ ಮೋಸ್ಟ್ಲಿ ನಮ್ಮ ಕ್ಷೇತ್ರದಲ್ಲಿ ಆಂದೂರಲ್ಲಿ ನಿರ್ಮಾಣ ಆಗ್ತದೆ, ಸಂತೋಷ ವಿಚಾರ. ನಮ್ಮಲ್ಲಿ ಕೂಡ ಮೂಡಿಗೆರೆ ಪಟ್ಟಣ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಘಟಕ ಅಂತ ಏನು ನಮ್ಮ ಯುವ ಒಕ್ಕಲಿಗರ ಸಂಘದ ವತಿಯಿಂದ ಮತ್ತು ಪಟ್ಟಣ ಪಂಚಾಯತ್ ವತಿಯಿಂದ ಒಂದು ಅವರ ಕುಡಿಯುವ ನೀರಿನ ಘಟಕವನ್ನು ನಮ್ಮ ಜೆಸಿ ಹಾಲ್ ಮುಂಭಾಗದಲ್ಲಿ ಕೆಂಪೇಗೌಡರ ಒಂದು ಮಾಡ್ತಾ ಇದ್ದೀವಿ. ಹಾಗೆ ಅಂಬೇಡ್ಕರ್ ಸರ್ಕಲ್ಲು, ಕೆಂಪೇಗೌಡ ಸರ್ಕಲ್ಲು ಅಥವಾ ಕೆಂಪೇಗೌಡ ರಸ್ತೆ ತಪ್ಪೇನಿಲ್ಲ. ಈಗಿನ ವ್ಯವಸ್ಥೆಗೆ ಎಲ್ಲ ನಗರಗಳಲ್ಲಿ ರಸ್ತೆ ಬೇರೆ ಬೇರೆ ಸಿಟಿ ಇರೋದ್ರಿಂದ ನಮ್ಮಲ್ಲಿ ಕೂಡ ಮೂಡಿಗೆರೆ ಯಾವ್ದಾದ್ರು ಒಂದು ರಸ್ತೆಗೆ ಕೆಂಪೇಗೌಡ ರಸ್ತೆ ಅಂತ ಇಟ್ಟರು ತಪ್ಪೇನಾಗಲ್ಲ. ಅದಕ್ಕೆ ನಮ್ಮ ಪಟ್ಟಣ ಪಂಚಾಯತಿಯಿಂದ ನಮ್ಮ ಸದಸ್ಯರುಗಳಿದ್ದೀವಿ, ನಾವನ್ನ ತೀರ್ಮಾನ ಮಾಡಲಿಕ್ಕೆ ಒಂದು ಯೋಚನೆ ಮಾಡ್ತೀವಿ. ಹಾಗಾಗಿ ಈಗಿನ ವಿದ್ಯಾರ್ಥಿಗಳು ನಮ್ಮನ್ನು ಭಾಷೆ ಮಾಡಬಹುದಾಗಲೇ ನಮ್ಮ ಪ್ರಿನ್ಸಿಪಾಲ್ ಸರ್ ಬಂದರೆ ವಿಚಾರಧಾರಿಗಳು ಅವರ ವಿಚಾರ ತಿಳ್ಕೊಳ್ಳದೆ ನನ್ನ ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ, ವಿದ್ಯಾರ್ಥಿನಿಯರಿಗೆ, ಸಾರ್ವಜನಿಕರಿಗೆ, ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳಿಗೆ ನನ್ನ ವಂದನೆಗಳ ತಿಳಿಸ್ತಾ ಈ ಮಾತಿಗೆ ನನಗೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಗೊತ್ತಿಲ್ಲ ಮಾತನಾಡೋದಕ್ಕೆ ನಮಸ್ಕಾರ. ನಮ್ಮ ಅರ್ಥ ಶಿವಣ್ಣ ಈಗ ಬಂದರೆ ಅವರಿಗೆ ಬನ್ನಿ ಸರ್. ನಮಸ್ಕಾರ. ಓಕೆ ಸರ್, ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ರಾಜ್ಯ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹರಸಿ ಶಿವಣ್ಣ ಅವರಾಗಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬದುಕಿನ ಯಶಸ್ಸು ಮತ್ತು ಸಂತೋಷ ಅರಿವಾಗುವುದು ಕಷ್ಟಗಳನ್ನು ಅನುಭವಿಸಿದ ಮನುಷ್ಯನಿಗೆ ಮಾತ್ರ ಗೊತ್ತಾಗುತ್ತದೆ. ಯಶಸ್ವಿಯಾಗುವ ನಿನ್ನ ನಿರ್ಣಯವು ಸಾಕಷ್ಟು ಬಲವಾಗಿದ್ದರೆ ವಿಫಲತೆಯು ಕೂಡ ನಿನ್ನನ್ನು ಏನು ಮಾಡಲಾಗದು. ವಿಫಲತೆಯ ಸಫಲತೆಯ ಮೂಲ ಮೆಟ್ಟಿಲು ಎನ್ನುವುದನ್ನು ಮರೆಯದಿರು ಎಂಬ ದಾರ್ಶನಿಕರ ಮಾತಿನಂತೆ ತನ್ನ ಮಾತಿನ ಮೂಲಕ ಒಂದು ಚುರುಕಾಗಿ ತಿಳಿಸಿರ್ತಕ್ಕಂಥ ನಮ್ಮ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಹೊಸ್ಕರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶಿಸಿ ಮಾತನಾಡಲಿದ್ದಾರೆ ನಮ್ಮ ಡಾಕ್ಟರ್ ಸುರೇಶ್ವರ್ ಪ್ರಾಂಶುಪಾಲರು ಬಾಣವರ ಅವರಿಂದ ಉಪನ್ಯಾಸ ಕಾರ್ಯಕ್ರಮ. ದಯಮಾಡಿ ವಾಹನಗಳನ್ನ ಕೆಲವರು ಅಡ್ಡ ನಿಲ್ಲಿಸಿದಿರಿ, ದಯಮಾಡಿ ತಾವು ಅದನ್ನು ತೆರವುಗೊಳಿಸಿಕೊಡ್ಬೇಕು. KA05 MA 8147 KA05 MA 8147 ದಯಮಾಡಿ ಅದನ್ನು ತೆರವುಗೊಳಿಸಿಕೊಡ್ಬೇಕು. ಅವರ ಪರಿಚಯವನ್ನ ನಮ್ಮ ಮಾನ್ಯ ತಾಲೂಕು ಕ್ರೀಡಾಧಿಕಾರಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಶುಭೋದಯಗಳು.
516ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಈ ದಿನದ ವಿಶೇಷ ಭಾಷಣಕಾರರಾಗಿರ್ತಕ್ಕಂತಹ ಡಾಕ್ಟರ್ ದೊರೇಶ್ ಅವರ ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ಡಾಕ್ಟರ್ ದೊರೇಶ್ ಇವರು ಚನ್ನರಾಯಪಟ್ಟಣ ತಾಲೂಕಿನ ಹಿರೇಸಾವಿ ಹೋಬಳಿ ಬಿಳಿಕೆರೆ ಗ್ರಾಮದ ನಿಂಗೇಗೌಡ ಮತ್ತು ಸಣ್ಣಮ್ಮ ಎಂಬ ರೈತ ದಂಪತಿಯ ಪುತ್ರರಾಗಿ ಜನಿಸಿದರು. ಸ್ವಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣ ಪೂರೈಸಿ ಶ್ರೀಮಠದ ಮಾಯಸಂದ್ರ ಶಾಖೆಯ ನೆಹರು ವಿದ್ಯಾಲಯ ಪ್ರೌಢಶಾಲೆ ಸೀಗೆಹಳ್ಳಿಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿದ್ದಾರೆ. ಚನ್ನರಾಯಪಟ್ಟಣದ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉನ್ನತ ಅಂಕಗಳೊಂದಿಗೆ BA ಪದವಿಯನ್ನು ಪೂರೈಸಿದ್ದಾರೆ. ನಂತರ ಮೈಸೂರಿನ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ MA ಪದವಿಯನ್ನು ಪಡೆದರು. ಇವರು ಶ್ರೀ ಕ್ಷೇತ್ರ ಕಬ್ಬಳಿ ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದ ಮೇಲೆ ಪ್ರಬಂಧವನ್ನು ಸಲ್ಲಿಸಿ ಹಂಪಿ ವಿಶ್ವವಿದ್ಯಾನಿಲಯದಿಂದ MPhil ಪದವಿಯನ್ನು ಕೂಡ ಪಡೆದಿರುತ್ತಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಮತ್ತು ಸಿನಿಮಾ ಸಾಂಸ್ಕೃತಿಕ ಸಂಕಥನ ಎಂಬ ವಿಷಯದ ಮೇಲೆ ಅಧ್ಯಯನ ಕೈಗೊಂಡು ತುಮಕೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದಿರುತ್ತಾರೆ. 2009ರಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಸರ್ಕಾರಿ ಸೇವೆಗೆ ಸೇರಿರುತ್ತಾರೆ. ಇವರು 15 ವರ್ಷಗಳ ವೃತ್ತಿ ಬದುಕಿನಲ್ಲಿ ಬೋಧನೆಯ ಜೊತೆಗೆ ಬರವಣಿಗೆ ಮತ್ತು ಸಂಘಟನಾ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ. ಇವರು ಅನೇಕ ಕೃತಿಗಳನ್ನು ಪ್ರಕಟಿಸಿರುತ್ತಾರೆ. ಅವುಗಳಲ್ಲಿ ಬಹುರೂಪ, ನಿರ್ವಚನ, ಅಲೆಮಾರಿಯ ಜಾಡು, ಕದ್ರ ಮತ್ತು ಇತರ ಕಥೆಗಳು, ಸಾಹಿತ್ಯ ನಿರೂಪ, ಇನ್ನೂ 2 ಕೃತಿಗಳು ಇನ್ನೂ ಪ್ರಕಟಣೆಯಲ್ಲಿ ಇವೆ. 100ಕ್ಕೂ ಅಧಿಕ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಪ್ರಬಂಧವನ್ನು ಮಂಡಿಸಿರುತ್ತಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಭಾಗವಹಿಸಿರುತ್ತಾರೆ. ಸಂಶೋಧನಾ ಲೇಖನಗಳನ್ನು ವಿವಿಧ ನಿಯತಕಾಲಿಕಗಳಲ್ಲಿ ಪ್ರಕಟಿಸಿರುತ್ತಾರೆ. ಇವರು ವಿದ್ಯಾರ್ಥಿಗಳಿಗಾಗಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಕುವೆಂಪು ಓದು, ಬೇಂದ್ರೆ ಕಾವ್ಯ ರಸಗ್ರಹಣ ಶಿಬಿರ, ಕನಕ ನಡೆ, ನುಡಿ ಮತ್ತು ಕಾರ್ಯಾಗಾರ, ಗಾಂಧಿ ಮತ್ತು ಯುವಜನತೆ ಕಾರ್ಯಾಗಾರ, UGC ಸಹಯೋಗದೊಂದಿಗೆ 2 ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಕೂಡ ನಡೆಸಿರುತ್ತಾರೆ. ಚಲನಚಿತ್ರ ಅಕಾಡೆಮಿ ಬೆಂಗಳೂರು ಇವರ ಸಹಯೋಗದೊಂದಿಗೆ 3 ದಿನಗಳಲ್ಲಿ ಸಿನಿಮೋತ್ಸವ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿರುತ್ತಾರೆ. ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಭಾಗಿಯಾಗಿ ಕಂಸಾಳೆ ನೃತ್ಯ ಪ್ರದರ್ಶನ, ಮತದಾನ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಜರುಗಿದ ಕುವೆಂಪು ಸಾಹಿತ್ಯ ಸಂಕಥನ ವಿಚಾರ ಸಂಕಿರಣದ ಸಂಘಟಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಜರುಗಿದ ಚುಂಚಾದ್ರಿ ಕಲೋತ್ಸವದಲ್ಲಿ ಮೌಲ್ಯಮಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹೀಗೆ ಹಲವು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶೇಷ ಕಾರ್ಯಕ್ರಮಗಳ ಸಂಘಟಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಂಘ ಸಂಸ್ಥೆಯ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪ್ರಧಾನ ಉಪನ್ಯಾಸಕರು ಮತ್ತು ಭಾಷಣಕಾರರಾಗಿ ವಿವಿಧ ವ್ಯಕ್ತಿ, ವಸ್ತು, ವಿಷಯಗಳನ್ನು ಕುರಿತು 200ಕ್ಕೂ ಅಧಿಕ ಉಪನ್ಯಾಸವನ್ನು ನೀಡಿರುತ್ತಾರೆ. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಣಾವರದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಈಗ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಭಾಷಣವನ್ನು ಮುಂದುವರಿಸಲಿದ್ದಾರೆ. ಅವರಿಗೆ ವೇದಿಕೆಯನ್ನು ತೆರವು ಭೇಟಿಯನ್ನು ಮಾಡಿಕೊಂಡಂಥ ಅವರಿಗೆ ಧನ್ಯವಾದಗಳು. ಈಗಾಗಲೇ ಮಾಜಿ ಅಧ್ಯಕ್ಷರು, ಪಟ್ಟಣ ಪಂಚಾಯಿತಿ ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂಥ ಅನುಪರವರು ಆಗಮಿಸಿದ್ದಾರೆ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಜೈ ಶ್ರೀ ಗುರುದೇವ್. ಆಚಾರಕ್ಕೆ ಹರಸಾಗು, ಆಚಾರಕ್ಕೆ ಹರಸಾಗು, ನೀತಿಗೆ ಪ್ರಭುವಾಗು, ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಮಾತಿನಲ್ಲಿ ಚೂಡಾಮಣಿಯಾಗು ನನಗಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಹಳ್ಳಿಗಾಡಿನ ತಾಯಂದಿರ ಹಾರೈಕೆ ಪ್ರಾಯಶಃ ನೀವು ಮಾತಾಡಿದ್ರೆ ನಾನು ಮಾತನಾಡಲ್ಲ.
ನನ್ನ ಉದ್ದೇಶ ನಿಮ್ಮದೇ. ನಾವೆಲ್ಲ ಕೆಟ್ಟೋಗ್ಬಿಟ್ಟಿದ್ದೀವಿ ದೊಡ್ಡವರು. ನಾನ್ ರಿಪೇರಬಲ್, ವಾಸಿ ಮಾಡಲಾಗದ ಹಾಗೆ ನಿಮ್ಮನ್ನ ಸರ್ ಮಾಡಬೇಕಾಗಿದೆ. ಪ್ರಾಯಶಃ ಆ ಕಾರಣಕ್ಕಾಗಿ ಈ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲೆ ಮೂಡಿಗೆರೆ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಮತ್ತು ಈ ತಾಲೂಕಿನ ತಹಶೀಲ್ದಾರ್ರವರೇ ಹಾಗೂ ಅವರ ಸಿಬ್ಬಂದಿ ವರ್ಗದವರೇ, ಮೂಡಿಗೆರೆಯ ವಿವಿಧ ಸಂಘ ಸಂಸ್ಥೆಗಳ ನಿಮ್ಮನ್ನೆಲ್ಲ ನೋಡಿದ ಮೇಲೆ ನನಗೆ ಒಂದು ಮಾತು ನೆನಪಿಗೆ ಬರ್ತಾ ಇದೆ. ಊರೆಲ್ಲ ನೆಂಟರು, ಕೇರಿಯೆಲ್ಲವೂ ಬಳಗ, ಧರಣಿಯೆಲ್ಲವೂ ಬಂಧುವಾಗಿರಲು ಯಾರೆಲ್ಲ ನೆನಗಿದ್ದಿರಲಿ ಸರ್ವಜ್ಞ. ಹಾಗಾಗಿ ನಿಮ್ಮ ಒಬ್ಬೊಬ್ಬರ ಹೆಸರನ್ನು ಕೂಡ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಿ. ವೇದಿಕೆ ಮೇಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಗಣ್ಯರೇ, ಮಾಧ್ಯಮ ಮಿತ್ರರೇ, ಸ್ಥಳೀಯರೇ, ಸಹೃದಯ ಬಂಧುಗಳೇ, ಬಹಳ ಮುಖ್ಯವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ವಚನ ಬರುತ್ತೆ ನನಗೆ ನೆನಪಿಗೆ ಬರ್ತಾ ಇದೆ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾವಿನಲ್ಲಿರುವುದು, ಮೇಘ ಜಲವೆಲ್ಲ ಮುಕ್ತಾದೊಡೆ ಸಪ್ತ ಸಾಗರಗಳಿಗೆ ಉದಕವಿನೆಲ್ಲಿಹುದು, ಶ್ರಮಜೀವಿಗಳೆಲ್ಲ ನೆಟ್ಟರೆ ಶಿವಜ್ಞಾನಿಗಳಾದೊಡೆ ಭವನ ಬಳ್ಳಿಗೆ ಬೀಜ ಇನ್ನೆಲ್ಲಿಹುದು. ಅದು ಕಾರಣ ನಮ್ಮ ಕೂಡಲ ಸಂಗಯನಲ್ಲಿ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಪ್ರಾಯಶಃ ಅಂತ ಕೋಟ್ಯಾಂತರ ಜನಗಳ ನಡುವೆ ಒಬ್ಬ ಕೆಂಪೇಗೌಡರನ್ನ ನಾವು ನೆನಪು ಮಾಡಿಕೊಳ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಸಕಾರಣ ಇದೆ. ಆ ಸಕಾರಣವನ್ನು ತಿಳಿಸುವಂತಹ ಬಹುದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಕೆಲ ಸರ್ಕಾರಗಳು ಇಂತಹ ಮಹನೀಯರ ಜಯಂತಿಯನ್ನ ನಾವು ಆಚರಣೆಗೆ ಮಾಡ್ತಾ ಇದ್ದೇವೆ. ಕೇವಲ ಸಮುದಾಯದ ಹೆಸರಿನಲ್ಲಿ, ಕೇವಲ ಒಕ್ಕಲುತನವನ್ನ ಮಾಡ್ತಾ ಇದ್ದಂತಹ ಒಂದು ಸಮುದಾಯ ಒಗ್ಗೂಡಿ ಆಚರಿಸುವಂತಹ ಕಾರಣಕ್ಕಾಗಿ ಅಲ್ಲ, ಮಹಾನ್ ಮಾನವತೆಯನ್ನು ಹೊಂದಿರುವಂತಹ ಈ ನೆಲದ ಎಲ್ಲರೂ ಕೂಡ ಸೇರಿ ಈ ಮಹಾನುಭಾವರ ಜಯಂತಿಯನ್ನ, ಆ ಮೂಲಕ ಅವರ ಸಾಧನೆಗಳನ್ನ, ಸಿದ್ಧಿಯನ್ನ, ಕನಸುಗಳನ್ನ ನಂತರದ ತಲೆಮಾರಿಗೆ ತಿಳಿಸಲಿ ಅನ್ನುವಂತಹ ಒಂದು ಉದ್ದೇಶ ಸರ್ಕಾರದ್ದಿದೆ. ಪ್ರಾಯಶಃ ಆ ಉದ್ದೇಶ ಸಫಲವಾಗುವಲ್ಲಿ ಈ ಥರದ ಜಯಂತಿಗಳು ಬಹಳ ಮುಖ್ಯ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಬಹಳ ವಿಶೇಷವಾದಂತಹ ಸಂಗತಿ, ನಮ್ಮ ಇಡೀ ನಾಡು ಅಥವಾ ನಮ್ಮ ಕರ್ನಾಟಕ ಅಂತ ನಾವೇನು ಕರೀತೇವೆ, ಅದು ಇದ್ದಕ್ಕಿದ್ದಂತೆ ಎದ್ದು ಬಂದು ದಿಗ್ಗನೆ ನಿಂತದ್ದಂತಲ್ಲ. ಅಥವಾ ಈ ಆಧುನಿಕ ಕಾಲಘಟ್ಟದಲ್ಲಿ ನಾವು ಯಾವುದೆಲ್ಲ ಮಾನವ ಪರ ಕಾಸ್ಮೋಪಾಲಿಟನ್ ವಿಶ್ವಮಾನವ ಪ್ರಜ್ಞೆ ಅನ್ನುವಂಥದ್ದನ್ನು ರೂಪಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಅದು ಕೇವಲ ಕೆಲವು ವರ್ಷಗಳಲ್ಲಿ ಬಂದಂಥದ್ದಲ್ಲ. ನಮ್ಮ ಹಿರಿಯರು ಹಾಕಿದಂತಹ ಭದ್ರತೆಯ ಫಲವಾಗಿ ನಾವು ಈ ಪ್ರಜ್ಞೆಯನ್ನ ಇವತ್ತು ಸಮಾಜದಲ್ಲಿ ರೂಢಿಸ್ಕೊಳ್ತಾ ಇದ್ದೇವೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕೆಂಪೇಗೌಡರ ಚರಿತ್ರೆಯನ್ನ ಬಹಳ ಸಂಕ್ಷಿಪ್ತವಾಗಿ ಮಾತನಾಡ್ತಾನೆ. 1510 ಜನನವಾಗ್ತದೆ ಕೆಂಪನಂಜೇಗೌಡ ತಾಯಿ ಲಿಂಗಾಂಬೆ. ಆ ಕೆಂಪನಂಜೇಗೌಡ ಯಲಹಂಕ ನಾಡ ಪ್ರಭುಗಳು, ನೀವೆಲ್ಲರೂ ಕೂಡ ಓದಿದ್ದೀರಿ. ಆ ಆವತಿಯಿಂದ ಬಂದಂತಹ ಯಲಹಂಕ ಒಂದು ಪ್ರದೇಶವನ್ನ ನಾವು ಇವತ್ತಿನ ಕರ್ನಾಟಕವನ್ನ ತಲೆಯಲ್ಲಿ ಇಟ್ಕೊಳ್ಳಬಾರದು. ಇವತ್ತಿನ ಕರ್ನಾಟಕವನ್ನ ತಲೆಯಲ್ಲಿ ಇಟ್ಟುಕೊಂಡಾಗ ಕೆಂಪೇಗೌಡ ಒಂದು ಪ್ರದೇಶದ ಮಾಂಡಲಿಕರೇನೋ ಅನ್ನುವಂತಹ ಆಲೋಚನೆ ಬರುವಂಥದ್ದು. ಅಂದಿನ ಕರ್ನಾಟಕವನ್ನ ನಾವು ರೂಪಿಸಿಕೊಂಡಲ್ಲಿ, ಅಂದಿನ ಕರ್ನಾಟಕವನ್ನ, ಅಂದಿನ ಸಂಸ್ಥಾನವನ್ನ ನಾವು ತಲೆಗೆ ತಂದುಕೊಂಡ್ರೆ, ಒಬ್ಬ ಕೆಂಪೇಗೌಡ ಯಾವ ರಾಜನೂ ಮಾಡದೇ ಇರುವಂತಹ ಒಬ್ಬ ನಾಡಪ್ರಭುವಾಗಿ ಈ ನಾಡನ್ನ ಕಟ್ಟುವಲ್ಲಿ ಆತನ ಧ್ಯೇಯ, ಕನಸು, ಸಿದ್ಧಿ ಮತ್ತು ಅದನ್ನ ರೂಪಿಸಲಿಕ್ಕೆ ಕೈಗೊಂಡಂತಹ ತ್ಯಾಗದ ಮನೋಭಾವಗಳಿದ್ದಾವಲ್ಲ, ಅವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗ್ತದೆ. ಒಂದು ಬಹಳ ಸಣ್ಣ ಕಥೆಯನ್ನ ಹೇಳಿ ನಾನು ಮಾತನ್ನ ಪ್ರಾರಂಭ ಮಾಡ್ತೇನೆ. ಒಬ್ಬ ರಾಜ, ಆತನಿಗೆ ಒಂದು ಕನಸು ಬಿಟ್ಬಿಡುತ್ತೆ. ರಾಜರಿಗೆ ಏನ್ ಕನಸು ಬಿಡುತ್ತೆ? ಯುದ್ಧ ಗೆದ್ದಂಗೆ, ಇಲ್ಲ ಯುದ್ಧ ಸೋತಂಗೆ. ಆದ್ರೆ ಆ ರಾಜನಿಗೆ ಒಂದು ಕನಸು ಬೀಳುತ್ತೆ. ರಾಜರು ದಾಳಿ ಮಾಡಿದ್ದಾರೆ, ಅವನು ಸೋತ್ಬಿಟ್ಟಿದ್ದಾನೆ. ಸೋತು ಶರಣಾದಂತಹ ರಾಜನಿಗೆ ಆ ಪರರಾಜ್ಯದ ರಾಜ ಹೇಳ್ತಾನೆ,
ಅವಕಾಶವನ್ನ ಕೊಡ್ತೇವೆ. ಆದ್ರೆ ನೀನು ಬೆಳಕು ಅರಿಯುವುದರೊಳಗೆ ಈ ರಾಜ್ಯದ ಗಡಿಯನ್ನು ಬಿಟ್ಟು ಓಡಿದರೆ ನಿನಗೆ ಜೀವದಾನ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ರಾಜ ಓಡ್ತಿದ್ದಾನೆ ಓಡ್ತಾ ತುಂಬಾ ದಾಹ ಆಗ್ತದೆ. ದಾಹ ಆದಾಗ ಯಾವುದೋ ಆ ರಾಜ್ಯದ ಗಡಿಯಲ್ಲಿ ನಿಂತು ಒಂದು ಹಳ್ಳಿಯಲ್ಲಿ ನೀರನ್ನ ಕೇಳ್ತಾನೆ. ನೀರನ್ನ ಕೊಡ್ತಾರೆ ಕುಡಿಲಿಕ್ಕೆ. ಹಿಂದಗಡೆಯಿಂದ ಚಿಟಾನ ಒಂದು ಗೇಟನ್ನ ಹೊಡಿತಾರೆ ಕನಸಲ್ಲಿ. ಆಗ ರಾಜನಿಗೆ ಎಚ್ಚರಿಕಾಗ್ತದೆ. ರಾಜ ಬೆವರುತ್ತಾ ಇದ್ದಾನೆ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಕಿಟಾರಿ ಕಿರಿಚಿದ್ದಾನೆ. ಪಕ್ಕದಲ್ಲೇ ರಾಣಿ ಎಚ್ಚರಿಕೆ ಆಗ್ತಾಳೆ. ರಾಣಿಯನ್ನ ಕೇಳ್ತಾನೆ ರಾಜ, ನಾನು ಭಿಕಾರಿನ ಅಥವಾ ರಾಜನ? ನಾನು ಭಿಕಾರಿನ ಅಥವಾ ರಾಜನ? ರಾಣಿ ಹೇಳ್ತಾಳೆ, ಇಲ್ಲ ನೀನು ರಾಜನೇ, ಅರಮನೆ ಶಯ್ಯಾಗೃಹ, ನಾನು ಆಳು ಕಾಳು, ನೀನು ರಾಜನೇ ಅಂತಂದಾಗ ಇಲ್ಲ ನಾನು ಇದುವರೆಗೂ ಕಂಡಿದ್ದು ಕನಸ ಅಥವಾ ಈಗ ನಾನು ರಾಜ ಅಂತೇಳಿ ಕಾಡ್ತಾ ಇರುವಂಥದ್ದು ಕನಸ ಅಂತೇಳಿ ಒಂದು ಕೀಲು ಉಟ್ಕೊಂಡ್ಬಿಡುತ್ತೆ. ಅದು ಮುಂದುವರಿಯುತ್ತೆ. ಅದನ್ನ ಮನೋರೋಗವಾಗಿ ಕಾಡುತ್ತೆ. ಮಂತ್ರಿಗಳು ಮಹೋದಯರು ಎಲ್ಲ ಯಾರು ಏನ್ ಹೇಳಿದ್ರು ಕೇಳ್ತಾ ಇಲ್ಲ. ಒಂದೇ ಪ್ರಶ್ನೆ, ನಾನು ರಾಜನ ಭಿಕಾರಿನ? ಆ ಊರಿಗೆ ಒಬ್ರು ಸನ್ಯಾಸಿಗಳು ಬರ್ತಾರೆ. ಮಂತ್ರಿ ಓಡೋಗಿ ಸನ್ಯಾಸಿಗಳಿಗೆ ಆಹ್ವಾನ ಮಾಡ್ತಾನೆ, ಹೀಗೆ ನಮ್ಮ ರಾಜರಿಗೆ ಒಂದು ಕೀಳು ಹುಟ್ಟುಬಿಟ್ಟಿದೆ, ಆ ಅನುಮಾನವನ್ನು ಕೂಡ ಅದನ್ನ ಬಗೆಹರಿಸಿ. ಆ ಬಂದಾಗ ಏನದು ಕೀಳು ಅನುಮಾನ ಅಂದಾಗ ಮತ್ತೆ ಅದನ್ನೇ ಕೇಳ್ತಾರೆ, ನಾನು ರಾಜನ ಅಥವಾ ಭಿಕಾರಿನ? ಅವರು ಹೇಳಿದ ಉತ್ತರ ಇದೆಯಲ್ಲ, ಪ್ರಾಯಶಃ ಇವತ್ತಿಗೂ ಕೂಡ ಎಲ್ಲರಿಗೂ ಅನ್ವಯವಾಗುವಂಥದ್ದು. ಬಹಳ ಸರಳವಾದಂತಹ ಉತ್ತರ ಏನಂತಂದ್ರೆ, ಇಫ್ ಯು ಆರ್ ಅವೇಕ್ ಯು ಆರ್ ನಾಟ್ ಎ ಬೆಗರ್, ಇಫ್ ಯು ಆರ್ ಅಸ್ಲೀಪ್ ಯು ಆರ್ ನಾಟ್ ಎ ಕಿಂಗ್. ಯಾವಾಗ ನೀನು ಎಚ್ಚರವಾಗಿರ್ತೀಯೋ ಆಗ ಭಿಕ್ಷುಕ ಅಲ್ಲ. ಯಾವಾಗ ನೀನು ಮಲಗಿರ್ತೀಯೋ ಆಗ ರಾಜನಲ್ಲ. ಮಲಗೋದು ಎಚ್ಚರಾಗದಂತಂದ್ರೆ ಅದು ರೆಟೋರಿಕ್. ಹಾಗಾಗಿ ಯಾವ ಸಮಾಜ ಮತ್ತು ಸಮುದಾಯ ತನ್ನ ಇಂದಿನ ಹರಿವನ್ನ ತಿಳಿದು ಎಚ್ಚರ ಸ್ಥಿತಿಯಲ್ಲಿರ್ತದೋ ಆ ಸಮುದಾಯ ಸದಾ ಜಾಗೃತಿಯಲ್ಲಿರುವಂಥದ್ದು. ಯಾವ ಸಮುದಾಯ ಅಥವಾ ಸಮಾಜ ತನ್ನ ಹಿಂದಿನದನ್ನ ಮರೆತು ಮಲಗಿರುತ್ತದೋ ಅಲ್ಲಿ ಯಾರು ಕೂಡ ಕ್ರಿಯಾಶೀಲರು ಹುಟ್ಟಲಾರ. ಈ ಕಾರಣಕ್ಕಾಗಿ ಸರ್ಕಾರಗಳು ಈ ತರದ ಜಯಂತಿಯನ್ನು ನಮ್ಮ ಮುಂದಿನ ತಲೆಮಾರಿಗೆ ತಿಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರ ನನಗೆ, ತಹಸೀಲ್ದಾರಿಗೆ, ಬೇರೆಯವರ ಕಾರಣಕ್ಕಾಗಿ ಅಲ್ಲ. ಈ ಸಮಾಜವನ್ನ ಕಟ್ಟಿದಂತಹ ಮಹನೀಯರ ಚರಿತ್ರೆಯನ್ನ ತುಂಬಬೇಕಿದೆ. ಆ ಕಾರಣಕ್ಕಾಗಿ ಜಯಂತಿಯನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮಕ್ಕಳ. ಪ್ರಾಯಶಃ ಮುಂದುವರಿಸ್ತೀನಿ. ಕೆಂಪೇಗೌಡ 510 ಜನರನ್ನ ತಾಳ್ತಾರೆ. 5 ವರ್ಷದ ಬಾಲಕನಾಗಿದ್ದಾಗ ಅವರ ತಂದೆ ಕೆಂಪಣ್ಣಂಜೇಗೌಡ ಅವತ್ತಿನ ಸಮೃದ್ಧ ಸಾಮ್ರಾಜ್ಯವಾದಂತಹ ವಿಜಯನಗರದ ಸಾಮಂತರಾಗಿ ಇಲ್ಲಿ ಆಡಳಿತವನ್ನ ಮಾಡ್ತಾ ಇದ್ರು. ಅಮರನಾಯಕ ಅಂದ್ರೆ ಇಡೀ ಒಂದು ಸ್ಥಳೀಯ ಪ್ರದೇಶದ ಒಂದು ಹೊಡೆತನವನ್ನು ಹೊಂದಿದಂತಹ ವ್ಯಕ್ತಿ. ಬಾಲಕ ಕೆಂಪೇಗೌಡರನ್ನ ಹಂಪಿಯಲ್ಲಿ ಜರುಗಿದಂತಹ ಒಂದು ಉತ್ಸವಕ್ಕೆ, ವಿಜಯದಶಮಿಯ ಉತ್ಸವಕ್ಕೆ ಹೆಗಲ ಮೇಲೆ ಹೊತ್ತುಕೊಂಡು ಎಲ್ಲವನ್ನು ಕೂಡ ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ 5 ವರ್ಷದ ಅಥವಾ 6 ವರ್ಷದ ಬಾಲಕ ಕೆಂಪೇಗೌಡ ಕಂಡಂತಹ ಕನಸು ಏನು ಅಂತಂದ್ರೆ, ನನ್ನ ನಾಡಿನಲ್ಲಿ, ನನ್ನ ಪ್ರದೇಶದಲ್ಲಿ ನಾನು ಇಂಥದ್ದೇ ನಗರವನ್ನ ನಿರ್ಮಿಸಬೇಕು ಅನ್ನುವಂತಹ ಕನಸನ್ನ ಬಾಲಕ ಕೆಂಪೇಗೌಡರು ಕಾಡ್ತಾರೆ. ಆ ಕಂಡಂತಹ ಕನಸಿನ ಪ್ರತಿಫಲವೇ ಇವತ್ತಿನ ವಿಶ್ವಮಾನ್ಯವಾದಂತಹ ಬೆಂಗಳೂರು. ಪ್ರಾಯಶಃ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಅಂದ ತಕ್ಷಣ ಅದನ್ನು ಕೇವಲ ಒಂದು ಕರ್ನಾಟಕದ ರಾಜಧಾನಿಯನ್ನಾಗಿ ನೀವು ನೋಡಬಾರದು. ಇಡೀ ಬೆಂಗಳೂರನ್ನ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಜಾತ್ಯತೀತವಾಗಿ, ಸಮಾನಾಂತರವಾಗಿ ಬೆಳೆಯಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ನಮ್ಮ ಕೆಂಪೇಗೌಡರು. ಹಾಗಾಗಿ ಕೆಂಪೇಗೌಡರು ನಾನು ಚರಿತ್ರೆಯನ್ನು ಓದುವಂತಹ ಸಂದರ್ಭದಲ್ಲಿ ಅವರನ್ನ ಒಬ್ಬ ತ್ಯಾಗಮಯಿಯಾಗಿ ನೋಡಿದ್ದೇನೆ, ಆತನನ್ನೊಬ್ಬ ರಾಜನೀತಿಜ್ಞನಾಗಿ ನೋಡಿದ್ದೇನೆ, ಆತನನ್ನ ಒಬ್ಬರು ಆರ್ಥಿಕ ತಜ್ಞರನ್ನಾಗಿ ನೋಡಿದ್ದೇನೆ, ಆತನನ್ನ ಒಬ್ಬರು ಭೂಗರ್ಭ ಶಾಸ್ತ್ರಜ್ಞರನ್ನಾಗಿ ನೋಡಿದ್ದೇನೆ. ಬಹಳ ಮುಖ್ಯವಾಗಿ ಸರ್ವ ಜನಾಂಗದ ಬೆಳವಣಿಗೆಯನ್ನ ರೂಪಿಸಿದಂತಹ ಒಬ್ಬ ಮಹಾನ್ ಮಾನವತಾವಾದಿಯಾಗಿ ನಾನು ಕೆಂಪೇಗೌಡರನ್ನು ನೋಡಿದ್ದೇನೆ.
ಚರಿತ್ರೆಯನ್ನು ನೀವು ಹಾಗಾಗಿ ಗಮನಿಸ್ಕೊಳ್ಳಿ. ನಾನು ಮತ್ತೆ ಚರಿತ್ರೆಯನ್ನು ಕಟ್ಟಲಿಕ್ಕೆ ಹೋಗೋದಿಲ್ಲ. ಕೆಂಪೇಗೌಡ 18ನೇ ವರ್ಷದಲ್ಲಿ ಆತನ ಪಟ್ಟಾಭಿಷೇಕಕ್ಕೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ರಾಜೋಚಿತವಾಗಿ ಅಥವಾ ರಾಜನಾಗಬೇಕಾದಂಥವನಿಗೆ ಬೇಕಾದಂತಹ ಎಲ್ಲಾ ವಿದ್ಯೆಗಳನ್ನು ಕೂಡ ಕಲಿಸಿರ್ತಾರೆ, ಎಲ್ಲಾ ವಿದ್ಯೆಗಳನ್ನು ಕೂಡ ಕಲಿತುಕೊಳ್ತಾನೆ. ಒಮ್ಮೆ ಹಂಪಿಗೆ ಹೋದಂತಹ ಆ ಅರಣ್ಯದ ಕೆಂಪೇಗೌಡ ಮಲ್ಲ ಯುದ್ಧದಲ್ಲಿ ತಿರುಮಲ ರಾಯನನ್ನ ಸೋಲಿಸ್ತಾರೆ. ಆ ಸೋಲಿಸಿದಂತಹ ಸಂದರ್ಭದಲ್ಲಿ ಕೆಂಪೇಗೌಡ ಅಂದುಕೊಳ್ಳುವಂತಹ ಒಂದು ಘಟನೆ ಮನಸ್ಸಿನೊಳಗೆ ತಂದುಕೊಳ್ಳುವಂಥದ್ದು, ನನ್ನ ನಾಡನ್ನ ಸಮರ್ಥವಾಗಿ ಆಳಬಲ್ಲಂತಹ ನನ್ನ ಮಗ ಇದ್ದಾನೆ ಅನ್ನುವಂತಹ ತೃಪ್ತಿ ಬರುತ್ತಲ್ಲ. ಆ ಇಡೀ ಒಂದು ಜನರೇಷನ್ನ, ಆ ಇಡೀ ಒಂದು ತಲೆಮಾರು ಈ ನಾಡಿಗಾಗಿ, ಇಲ್ಲಿನ ನೆಲಕ್ಕಾಗಿ, ಇಲ್ಲಿನ ಜನಕ್ಕಾಗಿ ಸುರಿಸಿದಂತಹ ಬೆವರು ಇದೆಯಲ್ಲ, ಕಟ್ಟಿದಂತಹ ಕಾಳಜಿ ಇದೆಯಲ್ಲ, ತೋರಿಸಿದಂತಹ ಮಾನವ ಪ್ರೀತಿ ಇದೆಯಲ್ಲ, ನಾವು ಈ ಹಿನ್ನೆಲೆಯೊಳಗೆ ಕೆಂಪೇಗೌಡರನ್ನ ನೆನಪು ಮಾಡಿಕೊಳ್ಬೇಕಾಗಿದೆ. ನೋಡಿ ಮಕ್ಕಳ, ಆ ಕೆಂಪೇಗೌಡರು, ನಮ್ಮ ಕೆಂಪೇಗೌಡರು ಬಹಳ ಸರಳ. ಅಂಥದ್ದೇ ನಾಡನ್ನ ಯಾಕೆ ಕಟ್ಟಬೇಕು? ಪ್ರಾಯಶಃ ಒಂದು ನಾಡನ್ನ ಒಂದು ಮನೆಯಿಂದ ಕಟ್ಟಬೇಕು ಅಂತಂದ್ರೂ ಕೂಡ ನಾವಿವತ್ತು ಬೇರೆ ಬೇರೆ ವಾಸ್ತು, ಅದು ಸ್ಕೆಚ್, ಬೇರೆ ಆ ಮೂಲೆ ಈ ಮೂಲೆ ಅಗ್ನಿ ಮೂಲೆ ಎಲ್ಲಾ ಮೂಲೆ ನೋಡ್ ಬರುವಂತದ್ದು. ಸುಮಾರು ಒಂದು ವರ್ಷಗಳ ಕಾಲ ಈ ನಾಡಿನ ಅಥವಾ ಆ ಕಾಲಘಟ್ಟದಲ್ಲಿದ್ದಂತಹ ಎಲ್ಲ ತಜ್ಞರೊಡನೆ ಸಮಾಲೋಚನೆಯನ್ನ ಮಾಡಿದಂತಹ ಕೆಂಪೇಗೌಡ, ನಾನು ಭವ್ಯವಾದಂತಹ ನಗರವನ್ನ ಕಟ್ಟಲೇಬೇಕು ಅಂತೇಳಿ ತೀರ್ಮಾನವನ್ನ ಮಾಡ್ತಾರೆ. ಆ ಭವ್ಯವಾದ ನಗರವನ್ನ ಕಟ್ಟಲಿಕ್ಕೆ ಕೇವಲ ವಿಜೃಂಭಣೆಯಾಗಿ ಅಲ್ಲ, ಆ ಕಾಲಘಟ್ಟದಲ್ಲಿ ಯಲಹಂಕ ನಾಡಿನ ಸಂಸ್ಥಾನ ಅಥವಾ ಆ ಕಾಲಘಟ್ಟದಲ್ಲಿದ್ದಂತಹ ವಿಜಯನಗರದ ಎಲ್ಲಾ ಸಂಸ್ಥಾನಗಳಿಗಿಂತಲೂ ಅಧಿಕವಾದಂತಹ ಆದಾಯವನ್ನು ತಂದುಕೊಟ್ಟಿದ್ದಂತಹ ಒಂದು ಊರು ಯಾವುದಾದ್ರೂ ಇದ್ರೆ ಅದು ಬೆಂಗಳೂರು. ನಾವು ಇವತ್ತಿನ ಬೆಂಗಳೂರನ್ನ ನೋಡ್ತೇವೆ. ಇವತ್ತಿನ ಬೆಂಗಳೂರು ಈ ರೀತಿಯ ಬೆಂಗಳೂರು ಆಗಲಿಕ್ಕೆ ಕಾರಣ ಮೂಲ ನಮ್ಮ ಕೆಂಪೇಗೌಡರು. ಜಗತ್ತಿನ 5 ನಗರಗಳಲ್ಲಿ ನಮ್ಮ ಬೆಂಗಳೂರು ಎಷ್ಟು ಬರುತ್ತೆ? ಭಾರತದ 3 ನಗರಗಳಲ್ಲಿ ನಮ್ಮ ಬೆಂಗಳೂರು ಬರುತ್ತೆ. ಯಾವ ದೂರದ ಬೇರೆ ದೇಶಗಳಲ್ಲಿ ಸಿಗ್ತಾ ಇದ್ದಂತ ಎಲ್ಲಾ ಸವಲತ್ತುಗಳು ಬೆಂಗಳೂರಿಗೆ ಇವತ್ತು ಬಂದಿರ್ಲಿಕ್ಕೆ ಕಾರಣ ಬಹಳ ಮುಖ್ಯವಾಗಿ ಆ ಕೆಂಪೇಗೌಡರು ಹಾಕಿದಂತಹ ತಳಹದಿ. ನೋಡಿ, ಕೆಂಪೇಗೌಡರನ್ನ ಚರಿತ್ರೆಯನ್ನ ಓದುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿತ್ತು ಅವ್ರಿಗೆ. ಕೋಟೆ, ಪೇಟೆ, ಗುಡಿ, ಕೆರೆ, ಉದ್ಯಾನ. ಒಂದು ನಗರವನ್ನ ಕಟ್ಟಲಿಕ್ಕೆ ಏನ್ ಬೇಕು? ಪ್ರಾಯಶಃ ರಿಯಲ್ ಎಸ್ಟೇಟ್ ಅವ್ರು ಯಾರಾದ್ರೂ ಗೊತ್ತಾಗ್ತದೆ. ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ಇದೆ, ಇಲ್ಲೇ ಒಂದು ಹಾಸ್ಪಿಟಲ್ ಇದೆ, 100 ಮೀಟರ್ ದೊಡ್ಡ ಹೈವೇ ಸಿಗುತ್ತೆ, ಕುಡಿಯೋ ನೀರು ವ್ಯವಸ್ಥೆ ಇದೆ, ಹಾಗಾಗಿ ಬನ್ನಿ ಸುಸಜ್ಜಿತವಾದಂತ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡ್ತೀವಿ. ಈ ಪ್ರಜ್ಞೆ ನಮ್ಮ ಕೆಂಪೇಗೌಡರಿಗೆ ಇದ್ದಂಥದ್ದು. ಕೋಟೆ, ಪೇಟೆ, ಆ ಗುಡಿ, ಕೆರೆ, ಉದ್ಯಾನಗಳನ್ನ ಆಶಯವನ್ನಾಗಿಟ್ಟುಕೊಂಡು ಅವುಗಳನ್ನ ಮೂಲವನ್ನಾಗಿಟ್ಟುಕೊಂಡು ಕೆಂಪೇಗೌಡರು ನಿರ್ಮಾಣವನ್ನ ಮಾಡ್ತಾರೆ. ಇವತ್ತು ನಿಂತು ನಾವು ಮಾತನಾಡ್ತೇವೆ, ಜಾತ್ಯಾತೀತವಾಗಿರ್ಬೇಕು, ಸರ್ವ ಜನಾಂಗವಾಗಿರ್ಬೇಕು, ಎಲ್ಲರನ್ನ ಪ್ರೀತಿಸಬೇಕು, ನಾವೆಲ್ಲರೂ ಕೂಡ ಒಂದು ಛತ್ರದಡಿಯಲ್ಲಿ, ಒಂದು ಛತ್ರಿಯ ಹಡಿಯಲ್ಲಿ ಬದುಕುವಂತಹ ಜನಗಳಾಗಬೇಕು ಅನ್ನುವಂಥದ್ದು ಆಧುನಿಕ ಕಾಲಘಟ್ಟದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. 63 ಅಥವಾ ಅದಕ್ಕೂ ಮೀರಿ ವೃತ್ತಿಯಾಧಾರಿತ ಅಥವಾ ವ್ಯಕ್ತಿಯಾಧಾರಿತ ಅಥವಾ ಜಾತಿಯಾಧಾರಿತ ಪೇಟೆಗಳನ್ನ ಕಟ್ಟಿದಂತಹ ಪ್ರಭು ಈ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ನಾಡಪ್ರಭು ಕೆಂಪೇಗೌಡರು. ಜೀವಂತ ಸಾಕ್ಷಿಗಳಿದ್ದಾವೆ. ಬಳೆಪೇಟೆ ಇದೆ, ಉಪ್ಪಾರಪೇಟೆ ಇದೆ, ನಗರಪೇಟೆ ಇದೆ, ತಡಗುಪೇಟೆ ಇದೆ, ಅಕ್ಕಿಪೇಟೆ ಇದೆ. ನೀವೆಲ್ಲರೂ ಕೂಡ ಕೇಳಿದ್ರ, ಇವೆಲ್ಲವೂ ಕೂಡ ಕೆಂಪೇಗೌಡರ ಕೊಡುಗೆಗಳೇ. ಆ ಕಡೆ ಕೋಟೆಯನ್ನ ಕಟ್ಟಿ, ಈ ಕಡೆ ಪೇಟೆಯನ್ನ ಕಟ್ಟಿ, ಆ ಕಡೆ ಲಿಂಗಾಂಬುದಿ ಕೆರೆ, ಚೆನ್ನಮ್ಮ ಕೆರೆ, ಧರ್ಮಾಂಬುದಿ ಕೆರೆ, ಬೇರೆ ಕೆರೆಗಳನ್ನ ಸುಮಾರು 15ಕ್ಕೂ ಅಧಿಕ ಕೆರೆಗಳನ್ನ ನಿರ್ಮಾಣವನ್ನ ಮಾಡಿ, ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ, ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ಆ ಲಿಂಕ್ಗಳನ್ನ ಕೊಟ್ಟು ಕೃಷಿಯನ್ನ ಅಭಿವೃದ್ಧಿಪಡಿಸಿದಂತಹ ಕ್ರಮ ಇದೆಯಲ್ಲ, ಜಗತ್ತಿನ ಬೇರೆ ಯಾವ ನಗರಗಳಲ್ಲೂ ಕೂಡ ಹೀಗೆ
ನಿರ್ಮಾಣ ಮಾಡಿರೋದು. ಇದು ಉತ್ಪ್ರೇಕ್ಷೆ ಅಲ್ಲ, ಜ್ವಲಂತ ಸಾಕ್ಷಿಯಾಗಿ ನಮ್ಮ ಮುಂದೆ ಇದೆ. ಕೆರೆಗಳನ್ನ ನಾವೇನ್ ಮಾಡಿದ್ದೀವಿ ಅನ್ನೋದು ಪ್ರಶ್ನೆ. ಆದ್ರೆ ಕೆಂಪೇಗೌಡ ನಿರ್ಮಾಣ ಮಾಡಿದಂತ ಆ ಕ್ರಮ ಇದೆಯಲ್ಲ, ದೂರದೃಷ್ಟಿತ್ವ ಇದೆಯಲ್ಲ, ಪ್ರಾಯಶಃ ಈ ಕಾರಣಕ್ಕಾಗಿ ಬಂದಿರುವಂಥದ್ದು. ಯಾವ ಸಮುದಾಯ ಒಕ್ಕಲುತನವನ್ನು ನಂಬಿಕೊಂಡು, ಯಾವ ಸಮುದಾಯ ಜಗತ್ತಿನ ಎಲ್ಲ ಸಕಲ ಪ್ರಾಣಿಗಳಿಗೆ, ಸಕಲ ಚರಾಚರಗಳೆಲ್ಲವಕ್ಕೂ ಕೂಡ ಉಣ್ಣುವುದಕ್ಕೆ, ಕುಡಿಯುವುದಕ್ಕೆ ಆಹಾರದ ಕ್ರಮವನ್ನು ರೂಢಿಸಿಕೊಂಡು ಬಂದಿತ್ತೋ ಅಂತಹ ಒಂದು ಸಮುದಾಯ ಸರ್ವರೂ ಒಪ್ಪಬಹುದಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬಲ್ಲೆವು ಅನ್ನುವಂಥದ್ದನ್ನು ತೋರಿಸಿದ್ದು ನಮ್ಮ ಕೆಂಪೇಗೌಡರು. ಮತ್ತು ಆಧುನಿಕ ಕಾಲಘಟ್ಟಕ್ಕೆ ಬೇಕಾಗಿರುವಂಥದ್ದು ಇದೇ ತತ್ವ. ಈ ತತ್ವದ ಕಾರಣಕ್ಕಾಗಿ ನಾವು ಕೆಂಪೇಗೌಡರ ಜಯಂತಿಯನ್ನ ಆಚರಿಸಬೇಕಾಗಿದೆ ಮತ್ತು ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಇಡೀ ಬೆಂಗಳೂರಿನಾದ್ಯಂತ ನಾವೆಲ್ಲೋ ಬಾಲ್ಯದಲ್ಲಿ ಕೇಳ್ತಾ ಇದ್ದೋ, ಆ ನಗರ ನಿರ್ಮಾಣವನ್ನ ಮಾಡಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ. ಆ ನಗರ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಮನೆ ಕಟ್ನೋಡು ಮದುವೆ ಮಾಡ್ನೋಡು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಒಂದು ನಗರ ನಿರ್ಮಾಣ ಮಾಡೋದಿದೆಯಲ್ಲ, ಆ ನಗರ ನಿರ್ಮಾಣದ ಪರಿಕಲ್ಪನೆಯನ್ನ ಅಚ್ಯುತರಾಯನಿಗೆ ಹೇಳಿದ ತಕ್ಷಣ ಅಚ್ಯುತರಾಯರು ಅಂದಿನ ಹೋಬಳಿಗಳಾದ ನಮ್ಮ ವರ್ತೂರು, ಜಿಗಣಿ, ಸೋಲೂರು ಇವೆಲ್ಲವೂ ಕೂಡ ಅಲ್ಲಿಂದ ಸಂಗ್ರಹವಾಗುತ್ತಿದ್ದಂತಹ ಪಗೋಡ ಅನ್ನುವಂಥ ಹೆಸರಿನ ಆದಾಯವನ್ನ ನಮ್ಮ ಕೆಂಪೇಗೌಡರಿಗೆ ಕೊಡ್ತಾರೆ. ಸಾಲೋದಿಲ್ಲ, ಆ ನಗರವನ್ನು ನಿರ್ಮಾಣ ಮಾಡೋದಕ್ಕೆ ಹಣ ಸಾಲೋದಿಲ್ಲ. ಕೆಂಪೇಗೌಡ ಒಂದು ತಳವನ್ನು ಹೊರಡಿಸ್ತಾರೆ. ಹೀಗೀಗೆ ನಾನು ಒಂದು ನಗರವನ್ನ ನಿರ್ಮಾಣ ಮಾಡುವಂತಹ ಬಹುದೊಡ್ಡ ಕೆಲಸನ ಹೊಂದಿದ್ದೇನೆ, ಇಲ್ಲಿ ಶ್ರಮ ಮತ್ತು ಹಣ ಎರಡೂ ಬೇಕಾಗಿದೆ ಅಂತ ಹೇಳಿದಾಗ, ಇದೇ ತುಮಕೂರು ಭಾಗದ, ಇದೇ ಕುಣಿಗಲ್ ಭಾಗದ, ಇದೇ ಮಾಗಡಿ ಭಾಗದ, ಇದೇ ರಾಮನಗರ ಭಾಗದ, ಅದೇ ಚಿಕ್ಕಬಳ್ಳಾಪುರ ಭಾಗದ, ಅಂದ್ರೆ ಸುತ್ತಮುತ್ತಲಿನ ಎಲ್ಲ ರೈತಾಪಿ ವರ್ಗದವರು ತಮಗೆ ಬೇಕಾದಂತಹ, ತಮಗೆ ಅನುಕೂಲ ಇರುವಂತಹ ಎಲ್ಲಾ ತೆರನಾದಂತಹ ಸಾಮಗ್ರಿಗಳನ್ನ ಬೆಂಗಳೂರು ಅಥವಾ ಆ ನಿರ್ಮಾಣ ಮಾಡುವಂತಹ ಸಾಕಕ್ಕೆ ರಾಶಿಯನ್ನ ಉಂಟಾರಲ್ಲ, ಪ್ರಾಯಶಃ ಇದು ಬಹುಜನ ಪ್ರೀತಿಯ ನಾಯಕತ್ವದ ಸಂಕೇತ. ಸುಲಭ ಆಗ್ತದೆ. ಮತ್ತು ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದ ಒಳಗೆ ಕೆಂಪೇಗೌಡ ನೀರಾವರಿ ತಜ್ಞರನ್ನ ಕರೆಸ್ತಾನೆ, ಭೂಗರ್ಭಶಾಸ್ತ್ರಜ್ಞರನ್ನ ಕರೆಸ್ತಾರೆ, ವಾಸ್ತುಶಿಲ್ಪಿಗಳನ್ನ ಕರೆಸ್ತಾರೆ, ಕೃಷಿ ತಜ್ಞರನ್ನ ಕರೆಸ್ತಾರೆ. ಮತ್ತು ಆ ಭೂಗರ್ಭಶಾಸ್ತ್ರಜ್ಞರು ಸಂಪೂರ್ಣವಾಗಿ ಈ ಭೂಮಿಯ ಚಲನ ವಲನಗಳನ್ನ ಆ ಕಾಲಘಟ್ಟದಲ್ಲಿ, ಹಾಗಾಗಿ ಇಡೀ ಭಾರತದಾದ್ಯಂತ ಎಂದೆಂದಿಗೂ ಸುಭದ್ರವಾಗಿರುವಂತಹ ನಗರ ಅಂತೇಳಿ ಬೆಂಗಳೂರು ಯಾಕೆ ಖ್ಯಾತಿಯನ್ನ ಪಡೆದುಕೊಂಡಿದೆ ಅಂದ್ರೆ ಈ ಕಾರಣಕ್ಕಾಗಿ. ಏನು ಉಪನ್ಯಾಸಕರು ಬರೀ ಬೆಂಗಳೂರು 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 ಅಂತೇಳಿ ಮಾತನಾಡ್ತಿದ್ದಾರೆ ಅಂತೇಳಿ ನೀವು ಅದನ್ನ ಪ್ರಧಾನವಾಗಿ ತೆಗೆದುಕೊಳ್ಬೇಡಿ. ಕರ್ನಾಟಕದ ಆದಾಯಕ್ಕೆ 60%ಕ್ಕಿಂತಲೂ ಅಧಿಕವಾದಂತಹ ಆದಾಯವನ್ನು ಕೊಡ್ತಾ ಇರುವಂತಹ ನಗರ ಯಾವುದು ಅಂತಂದ್ರೆ ಇದೇ ಕೆಂಪೇಗೌಡ ಕಟ್ಟಿದಂತಹ ಬೆಂಗಳೂರು. ಜಗತ್ತಿನಲ್ಲಿ ಯಾವುದೇ ಜಾತಿ, ಧರ್ಮ, ಮೇಲು ಕೀಳು ಎಲ್ಲರೂ ಸಮಾನರು ಅನ್ನುವಂತಹ ಒಂದು ವಾತಾವರಣವನ್ನ ಯಾವುದಾದರೂ ನಗರ ಈ ಕರ್ನಾಟಕದಲ್ಲಿ ರೂಢಿಸಿಕೊಂಡಿದ್ದೆ ಅಂತಂದ್ರೆ ಅದು ಬೆಂಗಳೂರು. ಹಾಗಾಗಿನೇ ನಾವು ಬೆಂಗಳೂರನ್ನ ಕಾಸ್ಮೋಪಾಲಿಟನ್ ಅಂತೇಳಿ ಕರಿತೇವೆ. ವಿಶ್ವಮಾನವ ತತ್ವವನ್ನ ಹೊಂದಿರುವಂತಹ ನಗರ ಅಂತೇಳಿ ಕರಿತೇವೆ. ಈ ಸಂಗತಿಗಳನ್ನ ಇಟ್ಟುಕೊಂಡು ನಾವು ಮಾತನಾಡ್ತಾ ಹೋದ್ರೆ ಕೆಂಪೇಗೌಡ ಒಬ್ಬ ಜನನಾಯಕ, ನಿರ್ವಿವಾದವಾಗಿ ಕೆಂಪೇಗೌಡ ಜನನಾಯಕ. ಪ್ರಾಯಶಃ ಪಾರ್ಕ್ ಅಥವಾ ಉದ್ಯಾನವನ್ನ ನಿರ್ಮಾಣ ಮಾಡೋದಿಕ್ಕೆ ಆ ಉದ್ಯಾನದಲ್ಲಿ ಮಾವು ಅಥವಾ ಇತರೆ ಸಸ್ಯ ರಾಶಿಗಳನ್ನ ಬೆಳೆಯೋದಿಕ್ಕೆ ಒಂದು ಸಮುದಾಯ ಇಲ್ಲ ಅಂತೇಳಿ ಹೇಳಿದಾಗ ತಿಗಳ ಸಮುದಾಯವನ್ನ ಬೇರೆ ರಾಜ್ಯದಿಂದ ಪ್ರೀತಿಯಿಂದ ಕರೆಸಿ ಇಲ್ಲಿ ನೆಲೆಯೂರಲಿಕ್ಕೆ ಅವಕಾಶ ಕೊಟ್ಟಂತವರು ಕೆಂಪೇಗೌಡ. ನೀನು ಮಡಿಕೆ ಮಾಡ್ತೀಯಾ, ನೀನು ಕುಡ್ಲು ಮಾಡ್ತೀಯಾ, ನೀನು ನೇಗಿಲು ಮಾಡ್ತೀಯಾ, ನೀನು ಅಕ್ಕಿ ಮಾಡ್ತೀಯಾ, ನೀನು ಚಿನ್ವಾರ ಮಾಡ್ತೀಯಾ, ಬೇರೆ 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 ನಿನ್ನ ಎಲ್ಲಾ ವೃತ್ತಿಗಳನ್ನು ಕೂಡ ಸಮಾನವಾಗಿ ಕಂಡು ಗೌರವಿಸಲಿಕ್ಕೆ ಆ ಪೇಟೆಗಳನ್ನು ನಿರ್ಮಾಣ ಮಾಡಿ ಆ ಪೇಟೆಯ ಒಳಗೆ ಅವರು ಆಚರಿಸುವ ಆಚರಣೆ, ಪೂಜಿಸುವ ದೈವ, ಆಡುವ ಸಂಸ್ಕೃತಿ, ಆಡುವ ಮಾತು ಎಲ್ಲದಕ್ಕೂ ಸಂಪೂರ್ಣವಾದಂತಹ ಸ್ವತಂತ್ರವನ್ನು ಕೊಟ್ಟು ಸ್ವಚ್ಛಂದವಾಗಿ ನೋಡಿಕೊಂಡಂಥವನು
ಸಾಮ್ರಾಜ್ಯದ ಮುಂದುವರೆದ ಕೊಂಡಿ ಅಂತ ಹೇಳಿ ಕರೀತೇವೆ. ಯಾವ ವಿಜಯನಗರ ಸಾಮ್ರಾಜ್ಯ ಸಮೃದ್ಧವಾಗಿ ಈ ನಾಡಿನೊಳಗೆ ಬೇರೂರಿತ್ತೋ ಅದರ ಮುಂದುವರೆದ ಕೊಂಡಿಯಾಗಿ ಅದರ ಒಂದು ಬದಲಾವಣೆ ಜಾತ್ಯಾತೀತ ಪ್ರಜ್ಞೆಯನ್ನು ರೂಪಿಸಿಕೊಂಡಂತವನಾಗಿ ನಮ್ಮ ಕೆಂಪೇಗೌಡ ರಾಜ್ಯಭಾರವನ್ನು ಮಾಡಿದಂಥದ್ದು. ಕೆಂಪೇಗೌಡ ಬಹಳ ನಿಯತ್ತಿಗೆ ಬಹಳ ಪ್ರತೀಕ ಅನ್ನೋದಕ್ಕೆ ಒಂದು ಘಟನೆಯನ್ನ ನಿಮ್ಮ ಮುಂದೆ ಮಾತನಾಡ್ತೀನಿ ನಾನು. 531ರಲ್ಲಿ ಕೃಷ್ಣದೇವರಾಯರು ಕಾಲುವಾಗ್ತಾರೆ. ಕಾಲುವಾದಂತಹ ನಂತರದಲ್ಲಿ ಎಲ್ಲ ಸ್ವತಂತ್ರ ರಾಜರು ಕೂಡ, ಇಲ್ಲಿ ನಮ್ಮಲ್ಲಿ ಜಿಗಣಿ ಇತ್ತಲ್ಲ, ನಮ್ಮಲ್ಲಿ ರಾಮನಗರ ಇತ್ತಲ್ಲ, ಅಕ್ಕಪಕ್ಕದ ಈ ಮಾಂಡಲಿಕರನ್ನು ಕೂಡ ಸ್ವತಂತ್ರವನ್ನು ಘೋಷಿಸಿಕೊಳ್ತಾರೆ. ನಾನು ಸ್ವತಂತ್ರ, ನಾನು ಸ್ವತಂತ್ರ, ನಾನು ಸ್ವತಂತ್ರ ಅಂತ ಹೇಳಿ. ಆದರೆ ವಿಜಯನಗರ ನಂಬಿದಂತಹ ಈ ಢನಾಯಕರಲ್ಲಿ ನಾನು ಇವತ್ತಿಗೂ ಕೂಡ ಆ ನಗರಕ್ಕೆ ಋಣಿಯಾಗಿದ್ದೇನೆ, ಆ ನಗರಕ್ಕೆ ನನ್ನ ನಿಷ್ಠೆಯನ್ನ ತೋರ್ತೇನೆ ಅಂತೇಳಿ ಸ್ವತಂತ್ರವನ್ನ ಘೋಷಿಸಿಕೊಳ್ಳದ ಏಕೈಕ ಮಾಂಡಲಿಕ ಸಂಸ್ಥಾನದ ಪ್ರಭು ಯಾರಾದರೂ ಇದೆ, ಅದು ನಮ್ಮ ನಾಡಪ್ರಭು ಕೆಂಪೇಗೌಡ. ನಗರವನ್ನ ಕಟ್ತಿರ್ತಾರೆ. ಪ್ರಶ್ನ ಆ ನಗರವನ್ನು ಕಟ್ಟಿದ ಬಗ್ಗೆ ನೋಡಿ, ನಮ್ಮ ಸಂಸ್ಕೃತಿಯನ್ನು ಹೇಗೆ ರೂಢಿಸಿಕೊಂಡ್ರು ಮತ್ತು ರೂಪಿಸಿಕೊಂಡ್ರು ಅಂತಂದ್ರೆ, ನೇಗಿಲನ್ನ ಕಟ್ಟಿ, ನಮ್ಮ ಕಡೆ ಆರು ಅಂತೀವಿ, ಏರ್ ಕಟ್ಟದು ಅಂತೀವಿ, 4 ಜೊತೆ ಎತ್ತಿಗೆ ನೇಗಿಲನ್ನ ಕಟ್ಟಿ ರೈತರನ್ನ ನಿಲ್ಲಿಸಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆನೇಕಲ್, ಅರಳೇಪೇಟೆ ಕೇಳಿದಿರಲ್ಲ, ಇವತ್ತಿನ ಚಿಕ್ಕಪೇಟೆ ದೊಡ್ಡಪೇಟೆ ಇದೆಯಲ್ಲ, ಅಲ್ಲಿ 4 ದಿಕ್ಕಿಗೆ 4 ಎತ್ತುಗಳನ್ನ ನೇಗಿಲು ಕಟ್ಟಿ ನಿಲ್ಲಿಸ್ತಾರೆ. ನೀವೆಲ್ಲ ಗಮನಿಸಿರ್ಬೋದು, ಕೆಂಪೇಗೌಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವ, ಹಾಗಾಗಿ ಆತ ನೇಗಿಲು ಕಟ್ಟಿರ್ಬೋದೇನೋ ಅಂತೇಳಿ ನೀವು ಭಾವಿಸಿರ್ಬೋದು ಅಥವಾ ಕೆಲವರು ತಿಳ್ಕೊಂಡಿರ್ಬೋದು. ಅದು ನಿಜವೂ ಕೂಡ ಇರ್ಬೋದು. ಆದ್ರೆ ಕೆಂಪೇಗೌಡ ತನ್ನ ಸಂಸ್ಕೃತಿಯನ್ನ ಕುಲಕಸುಬಿನ ಮೂಲಕ ದೊಡ್ಡ ಸಮಾಜವನ್ನ ಅರ್ಥಾತ್ ದೊಡ್ಡ ನಿರೀಕ್ಷೆಯನ್ನು ಕಟ್ಟಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ, ನೇಗಿಲು ಇಟ್ ಕ್ರಿಯೇಟ್ಸ್ ಫುಡ್. ನೇಗಿಲು ಅನ್ನ ಕೊಡುವ ಸಾಧನ. ಅನ್ನ ಕೊಡದ ಧರ್ಮ ಯಾವ ಧರ್ಮವೂ ಅಲ್ಲ. ಅನ್ನ ಕೊಡದ ರಾಜ್ಯ ರಾಜನೇ ಅಲ್ಲ. ಅನ್ನ ಕೊಡದ ನಾಡು ನಾಡೇ ಅಲ್ಲ ಅನ್ನುವಂತಹ ಪ್ರಜ್ಞೆಯನ್ನು ರೂಢಿಸಿಕೊಂಡಿದ್ದಂಥವ ಕೆಂಪೇಗೌಡ. ಈ ಕಾರಣಕ್ಕಾಗಿ ಆತ ನೇಗಿಲನ್ನ ಬಳಸಿ ಆ ಕೆರೆಯನ್ನ ಬಳಸ್ತಾನೆ. ಇವತ್ತಿಗೂ ಕೂಡ ನೇಗಿಲು ಅನ್ನ ಕೊಡುವಂತಹ ಸಾಧನ. ಇಟ್ಸ್ ಎ ಟೂಲ್ ಫಾರ್ ದ ಫುಡ್. ಈ ಪ್ರಜ್ಞೆಯನ್ನು ನಾವು ರೂಢಿಸಿಕೊಳ್ಬೇಕಾಗಿದೆ. ಆಮೇಲೆ ಇಡೀ ಪ್ರಪಂಚದಲ್ಲಿ ನೀವು ಗೂಗಲ್ ಅಲ್ಲಿ ಹೊಡೆಯಿರಿ ವಿದ್ಯಾರ್ಥಿಗಳೇ, ಮೊದಲು ಕ್ರಮಬದ್ಧವಾಗಿ ವಿಚ್ ಇಸ್ ದ ಪ್ಲಾನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಚಂಡೀಗಢ ಅಂತ ಬರುತ್ತೆ ಅಂತ ಭಾವಿಸಿದ್ದೇನೆ ನಾನು. ಆದ್ರೆ ಅದಕ್ಕೂ 530 ವರ್ಷಗಳ ಹಿಂದೆ ಅತ್ಯಂತ ಶಿಸ್ತುಬದ್ಧವಾಗಿ ನಗರವನ್ನು ನಿರ್ಮಾಣ ಮಾಡಿದಂತಹ ಒಬ್ಬ ಕಲಾನಿಪುಣ ಪ್ರಭು ಯಾರಾದರೂ ಇದ್ರೆ ಅದು ಕೆಂಪೇಗೌಡ. ಇವುಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗಿದೆ. ಮತ್ತು ಇಡೀ ಕೆಂಪೇಗೌಡರ ಮನೆತನ ಇದೆಯಲ್ಲ, ತ್ಯಾಗಕ್ಕೆ ಹೆಸರುವಾಸಿಯಾದಂಥದ್ದು. ಆ ನಾಡನ್ನ ಕಟ್ಟಲಿಕ್ಕೆ, ತನ್ನ ಕನಸನ್ನು ಸಾಕಾರಗೊಳಿಸಿಕೊಳ್ಳಲಿಕ್ಕೆ ಸಂಪೂರ್ಣವಾಗಿ ದಾರ ಎರೆದಂತಹ ಕೆಂಪೇಗೌಡ ನಾಡನ್ನ ಕಟ್ಟುವಾಗ, ಅರ್ಥಾತ್ ಬೆಂಗಳೂರನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. 4 ದಿಕ್ಕಿಗಳಿಗೆ, ಇವತ್ತಿನ ಹರಸೂರು, ಯಲಹಂಕ, ಅರಳೇಪೇಟೆ, ಆ 4 ದಿಕ್ಕುಗಳಿಗೆ ಎತ್ತುಗಳು ಎಲ್ಲಿ ಹೋಗಿ ನಿಂತುಕೊಳ್ಳುತ್ತವೋ ಅದೇ ಗಡಿ. ಆ ಗಡಿ ಭಾಗದಲ್ಲಿ 4 ದಿಕ್ಕುಗಳಿಗೆ ನಾವು ದ್ವಾರಗಳು. ಆ ದ್ವಾರಗಳಿಗೆ 5 ಉಪದ್ವಾರಗಳು. ಆ 5 ಉಪದ್ವಾರಗಳಿಗೆ ಮತ್ತೊಂದು ತನ್ನನ್ನು ತಾನು ರಕ್ಷಿಸಲಿಕ್ಕೆ ರಕ್ಷಣಾ ದ್ವಾರಗಳು. ಈ ಕ್ರಮಬದ್ಧವಾಗಿ ಕಟ್ತಾರೆ. ದಕ್ಷಿಣ ದ್ವಾರದ ಬಾಗಿಲು ನಿಲ್ಲೋದಿಲ್ಲ. ಇಡೀ ಆ ನಾಡಿನ ಜನರೆಲ್ಲರೂ ಸೇರಿ ಮತ್ತೆ 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 ಆ ಬಾಗಿಲನ್ನು ನಿಲ್ಲಿಸ್ತಿರ್ತಾರೆ. ಆ ಬಾಗಿಲು ನಿಂತಾಗಿ ಹೋಗಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಶ್ರಮ ವಹಿಸಿ ಆ ಕಂಬವನ್ನ ಎತ್ತಿ ನಿಲ್ಲಿಸಿ ಬಾಗಿಲನ್ನು ನಿಲ್ಲಿಸ್ತಾರೆ. ಸಂಜೆ ಬಂದು ರಾತ್ರಿ ಆದ ತಕ್ಷಣ ಮತ್ತೆ ಬೆಳಿಗ್ಗೆ ಅದೇ ಸುದ್ದಿ, ಬಾಗಿಲು ನಿಲ್ತಾ ಇಲ್ಲ. ಸಹಜ, ಜ್ಯೋತಿಷ್ಯವನ್ನ ಕೇಳ್ತಾರೆ. ಕೇಳಿದ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯನ್ನ ಬಲಿ ಕೊಡಬೇಕು ಅನ್ನುವಂಥದ್ದು ಒಂದು ಹೇಳಿಕೆ ಬರುತ್ತೆ, ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹುಟ್ಟುತ್ತೆ, ಐತಿಹ್ಯ ಇದೆ. ಕೆಂಪೇಗೌಡರಿಗೆ ಜಂಗಾಬಲ ಹುಡುಗಿ ಹೋಗುತ್ತೆ.
ಎಂದಿಗೂ ಕೂಡ ಜನವಿರೋಧಿಯಾಗಿ ಬದುಕದ, ಎಂದಿಗೂ ಕೂಡ ಯಾರನ್ನೂ ನೋಯಿಸದ, ಸರ್ವರನ್ನೂ ಪ್ರಧಾನವಾಗಿ ಗೌರವಿಸಿದಂತಹ ನನಗೆ ಇಂತಹ ಸಂಕಷ್ಟ ಪರಿಸ್ಥಿತಿ ಕುಗ್ಗಿ ಹೋಗ್ತಾರೆ, ಸಾಧ್ಯವೇ ಇಲ್ಲ ಅಂತೇಳಿ ಮಾತನಾಡ್ತಾರೆ ಕೆಂಪೇಗೌಡ. ಆದ್ರೆ ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡಿದಾಗ ಬಾಕು ನಿಲ್ತಾ ಇರೋದಿಲ್ಲ. ಇದನ್ನ ಆತನ ಮಗ ಸೋಮೇಗೌಡನ ಹೆಂಡತಿ ಲಕ್ಷ್ಮೀ ದೇವಿ ಕೇಳ್ಕೊಳ್ತಾಳೆ. ನನ್ನ ಮಾವ ಕಂಡಂತಹ ಕನಸು ಈಡೇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಮಧ್ಯರಾತ್ರಿಯಲ್ಲಿ ಹೋಗಿ ಆತ್ಮಾಹುತಿಯನ್ನ ಮಾಡಿಕೊಳ್ತಾಳೆ. ಅವರೇ ಲಕ್ಷ್ಮೀ ದೇವಿ. ಇವತ್ತಿನ ಕೋರಮಂಗಲದಲ್ಲಿರುವಂತಹ ಲಕ್ಷ್ಮೀ ದೇವಾಲಯ ಇದೆಯಲ್ಲ, ಅದು ಈ ತ್ಯಾಗದ ಪ್ರತೀಕವಾಗಿ ಅನಂತರದಲ್ಲಿ ಆ ಕಂಬ ನಿಂತ್ಕೊಳ್ಳುತ್ತೆ, ದ್ವಾರ ನಿಂತ್ಕೊಳ್ಳುತ್ತೆ, ದ್ವಾರ ಬಾಗಿಲು ನಿಂತ್ಕೊಂಡಾಗ ಕೋಟೆ ನಿರ್ಮಾಣ ಆಯಿತು ಅನ್ನೋದು ಐತಿಹ್ಯ. ಅದರ ದ್ಯೋತಕವಾಗಿ, ಅದರ ಸಂಕೇತವಾಗಿ ನಮ್ಮ ಬೆಂಗಳೂರಿನ ಕೋರಮಂಗಲದಲ್ಲಿ ಲಕ್ಷ್ಮೀ ದೇವಾಲಯ ಇರುವಂಥದ್ದು. ಇನ್ನು ಬಹಳ ಮುಖ್ಯವಾದಂತಹ ಸಂಗತಿ, ಕೆಂಪೇಗೌಡ ಎಂದಿಗೂ ಕೂಡ ದಬ್ಬಾಳಿಕೆಯನ್ನ ಮಾಡಿದಂಥವ ಅಲ್ಲ. ಕೆಂಪೇಗೌಡ ಜನಾನುರಾಗಿ. ನಾನು ಆಗಲೇ ಇದೇ ಮಾತನ್ನ ಹೇಳಿದ್ದು, ಜ್ಯೋತಿಯೇ ಆಗು ಜಗತ್ತಿಲ್ಲ ಅಂತ ಯಾಕೆ ಹೇಳಿದೆ ಅಂದ್ರೆ, ಇಡೀ ಒಂದು ನಾಡಿನ, ಇಡೀ ಒಂದು ಬೇರೆ 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 ಪ್ರದೇಶದ ವ್ಯಾಪಾರಸ್ಥರನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಬನ್ನಿ, ನೀವು ವ್ಯಾಪಾರವನ್ನ ಮಾಡಿ, ನಿಮಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ನಾನು ಕೊಡ್ತೇನೆ, ನಾನು ನಿರ್ಮಿಸ್ತೇನೆ ಅಂತೇಳಿ ಆ ರಾಜಪ್ರಭುತ್ವದಲ್ಲಿ ಮಾಡಿದಂತಹ ಪ್ರಜ್ಞೆ ಇದೆಯಲ್ಲ, ಅದು ಆ ಕಾಲಘಟ್ಟದಲ್ಲಿ ಬಹಳ ಮುಖ್ಯ. ಆ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಎಲ್ಲ ರೈತ ಸಮುದಾಯದವರು ಅಥವಾ ಒಕ್ಕಲುತನ ಮಾಡುವಂತಹ ಎಲ್ಲ ವ್ಯಕ್ತಿಗಳು ಕೂಡ ತಾವು ಬೆಳೆದಂತಹ ಧಾನ್ಯಗಳನ್ನ, ಪದಾರ್ಥಗಳನ್ನ ತಾವೇ ಮಾರುಕಟ್ಟೆಗೆ ತಂದು, ಆ ಪೇಟೆಗಳಿಗೆ ತಂದು ಬೆಲೆಯನ್ನ ನಿಗದಿ ಮಾಡುವಂತಹ ವ್ಯವಸ್ಥೆಯನ್ನ ಕೆಂಪೇಗೌಡರು ಮಾಡಿದ್ರು. ಆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ಆ ಹೊರೆಯನ್ನು ಹೊತ್ತುಕೊಂಡು ಬರಬೇಕಲ್ಲ, ಆ ಹೊರೆಯನ್ನು ಹೊತ್ತುಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಸಹಾಯ ಆಗಿರುವಂತಹ ಕಾರಣಕ್ಕಾಗಿ ತಂಗುದಾಣಗಳನ್ನು, ಮರಗಿಡಗಳನ್ನು, ರಸ್ತೆಯ ಪಕ್ಕದಲ್ಲಿ ಮರಗಿಡಗಳನ್ನು ನಿರ್ಮಾಣ ಮಾಡಿಸಿದ್ದು ಅಥವಾ ನಡೆಸಿದ್ದು, ಮತ್ತು ಹೊರೆಗಲ್ಲುಗಳನ್ನು ನಿರ್ಮಾಣ ಮಾಡಿದ್ದು. ಹೊರೆಗಲ್ಲಂದ್ರೆ ಗೊತ್ತಲ್ಲ, ಹಿಂದೆ ಹೊರೆ ಏನಾದ್ರು ಹೊತ್ಕೊಂಡು ಬರ್ತಾ ಇದ್ರೆ ಅದು ಇಷ್ಟಕ್ಕೆ ಕಲ್ಲು ಮಾಡ್ತಾ ಇದ್ರು. ನನ್ನ ತಲೆಮಾರಿನವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ, ನಿಮಗೆ ಗೊತ್ತಿಲ್ಲ. ಆ ಹೊರೆ ಇಳಿಸೋದಿಕ್ಕೆ ಮತ್ತು ಎತ್ತೋದಿಕ್ಕೆ ಬೇರೆ ಯಾರು ಇರ್ತಾ ಇರಲಿಲ್ಲ. ಎಂತಹ ದೂರದೃಷ್ಟಿ ಕೆಂಪೇಗೌಡನಿಗೆ ಇತ್ತು ಅಂತಂದ್ರೆ, ಪ್ರಾಯಶಃ ಈ ಕಾರಣಕ್ಕಾಗಿ ಇವತ್ತಿನ ಬೆಂಗಳೂರನ್ನ ನಾವು ಬೇರೆ 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 ಕಾರಣಗಳಿಗಾಗಿ ನಾವು ಹೋಗ್ತಾ ಇದ್ದೇವೆ. ಇವತ್ತಿನ ಬೆಂಗಳೂರು ಏನಿದೆ ಅಂತ ಕೆಂಪೇಗೌಡ ನಿರ್ಮಾಣ ಮಾಡಿದ, ಕೆಂಪೇಗೌಡ ಹಾಕಿದಂತಹ ಭದ್ರವಾದ ಬುನಾದಿಯ ಕಾರಣಕ್ಕಾಗಿ ತನ್ನ ಕಬಂಧ ಬಾಹುಗಳನ್ನು ಜಗತ್ತಿನ ಎಲ್ಲ ಜನರನ್ನ ಕೈಗಿಸಿ ಕರೆಯುತ್ತಿದೆ. ಹಾಗಾಗಿಯೇ ಬೆಂಗಳೂರಿಗೆ ಒಂದು ಮೌಲ್ಯ ಬಂದಿರುವಂಥದ್ದು. ನೀವು ಬೆಂಗಳೂರು ದಕ್ಷಿಣ ಆಗಲಿ, ಬೆಂಗಳೂರು ಉತ್ತರ ಆಗಲಿ, ಬೆಂಗಳೂರು ಪೂರ್ವ ಆಗಲಿ, ಬೆಂಗಳೂರು ಯಾವುದಾದ್ರೂ ಬೆಂಗಳೂರು ಅನ್ನುವಂತಹ ಹೆಸರು ಇಡೀ ಪ್ರಪಂಚಾದ್ಯಂತ ಒಂದು ಆಕರ್ಷಕ ಕೇಂದ್ರವಾಗಿರುವುದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅಲ್ಲಿ ಕೆಂಪೇಗೌಡ ಹಾಕಿದಂತಹ ಸರ್ವ ಜಾತಿಯ ಮಂತ್ರ, ಶ್ರಮದ ಮಂತ್ರ, ಕೃಷಿಯ ಮಂತ್ರ, ಅನ್ನದ ಮಂತ್ರ, ಉದ್ಯೋಗದ ಮಂತ್ರ, ಆ ಶಕ್ತಿಯ ಫಲವಾಗಿ ಇವತ್ತು ಬೆಂಗಳೂರು ಎಲ್ಲರನ್ನೂ ಕೂಡ ತನ್ನ ತೋಳ್ಬೆಕ್ಕಿಗೆ ಕೈ ಬೀಸಿ ಕರೆದು 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 ಅನ್ನ, ಭದ್ರತೆ ಮತ್ತು ಆಶ್ರಯವನ್ನು ನೀಡ್ತಾ ಇರುವಂಥದ್ದು. ಅಷ್ಟು ಸುಲಭದ ಮಾತಲ್ಲ. ಏನ್ ಸಾರ್ ಬರೀ ಬೆಂಗಳೂರು ಕಟ್ಟಿಬಿಟ್ರೆ ಇವತ್ತಿನ ಕರ್ನಾಟಕವನ್ನ ನೋಡಬೇಡಿ. ಕೇವಲ ತುಮಕೂರು, ಹಾಸನ, ಮೈಸೂರು ಈ ಭಾಗದಲ್ಲಿ, ಅಥವಾ ಅಷ್ಟು ಸೇರಿದ ಈ ಕಡೆ ಮೈಸೂರು ಸಂಸ್ಥಾನ, ಆ ಕಡೆ ಬೆಂಗಳೂರನ್ನ, ಚಿಕ್ಕಬಳ್ಳಾಪುರವನ್ನ, ಆನೆಕಲ್ಲನ್ನು ಒಳಗೊಂಡಂತೆ ನಮ್ಮ ಯಲಹಂಕ ನಾಡ ಪ್ರಭುಗಳು, ಈ ಕಡೆ ದುರ್ಗದ ನಾಯಕರು, ಈ ಕಡೆ ಕೆಳದಿ, ಅಂದ್ರೆ ಒಂದು ಚಿಕ್ಕ 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 ಪ್ರದೇಶದಲ್ಲಿ ಆ ಕಾಲಘಟ್ಟದಲ್ಲೇ ಅಷ್ಟೊಂದು ಅಷ್ಟೈಶ್ವರ್ಯವನ್ನು ಹೊಂದಿರುವಂತಹ ನಗರವನ್ನು ನಿರ್ಮಾಣ ಮಾಡಿದೆಯಲ್ಲ. ಪ್ರಾಯಶಃ ಈ ಕಾರಣಕ್ಕಾಗಿ ಮತ್ತು ಅವರ ಚರಿತ್ರೆಯ ಕಾರಣಕ್ಕಾಗಿ, ಅವರ ಜಾತ್ಯತೀತ ಮನೋಭಾವದ ಕಾರಣಕ್ಕಾಗಿ, ಅವರ ಶ್ರಮದ ಕಾರಣಕ್ಕಾಗಿ, ಅವರ ಆಡಳಿತದ ಕಾರಣಕ್ಕಾಗಿ, ಅವರು ನಡೆದುಕೊಂಡಂತಹ ಕಾರಣಕ್ಕಾಗಿ, ನಾಡಿನ ಬಗ್ಗೆ ಅವರು ಕಂಡಂತಹ ಕನಸಿನ ಕಾರಣಕ್ಕಾಗಿ, ಆ ಕನಸನ್ನು ಸಾಕಾರಗೊಳಿಸಿದಂತಹ ಬಗೆಯ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಇವತ್ತು ನಾವು ಯಾರಾದರೂ ಕೂಡ ಹಿಂದೆ ಮಾತನಾಡ್ತಾ ಇದ್ರು,
20-25 ವರ್ಷಗಳಿಂದ ಒಬ್ಬ ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾ ಇದ್ದ. ಓದಿದ್ರೆ ಓದು, ಇಲ್ಲ ಕಷ್ಟಿದ್ರೆ ಬೀಳು, ಇಲ್ಲ ಮನಿತಾಳ ಆಳು ಜೀತಕ್ಕಿಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಅಂಥವ್ರು ನಾವು ಬದುಕಿದ್ರೆ ಬದುಕಿದ್ರೆ ಬೆಂಗಳೂರು ಹೋಗು ಅಂತ ಹೇಳುವಂತಹ ಮಟ್ಟಕ್ಕೆ ನಾವು ಬಂದಿದ್ದೇವೆ ಅಂತಂದ್ರೆ ಅಂತಹ ಅಭಯ ನಮಗೆ ಅಲ್ಲಿ ಸಿಗುತ್ತೆ ಅನ್ನುವಂತಹ ಪ್ರಜ್ಞೆ, ಅಂತಹ ಅಭಯವನ್ನ, ಅಂತಹ ವಿಶ್ವಾಸವನ್ನ, ಅಂತಹ ಸುಂದರ ನಗರಿಯನ್ನ ಇವತ್ತು ಬೆಂಗಳೂರು ಅನ್ನುವಂಥದ್ದು ಅದೇ ದೊಡ್ಡ ಚರಿತ್ರೆ. ಬೇರೆ 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 ರೀತಿಯಲ್ಲಿ ಈ ಚರಿತ್ರೆಯನ್ನ ಆ ಆತ್ಮೀಯ ವಿದ್ಯಾರ್ಥಿ ಮಿತ್ರರನ್ನ ನಾವು ಅರಿಬೇಕಾಗಿದೆ, ನಾವು ಓದ್ಕೊಳ್ಬೇಕಾಗಿದೆ. ಆ ಮೂಲಕ ಇಂಥ ಮಹನೀಯರನ್ನ, ಯಾಕಂದ್ರೆ ಈ ನಾಡಿನ ಒಳಗೆ ಇದ್ದಂತಹ ಕೇಡುಗಳನ್ನ ಹೋಗಲಾಡಿಸಲಿಕ್ಕೆ ಹೋರಾಡಿದ ಮಹನೀಯರಲ್ಲಿ ಮತ್ತು ರಾಜನೀತಿಯನ್ನ ತಂದಂತಹ ಮಹನೀಯರಲ್ಲಿ ನಮ್ಮ ಕೆಂಪೇಗೌಡ ಮೊದಲಿಗರಾಗ್ತಾರೆ. ಅವರಿಗೆ ಬೆರಳು ಕೊಡುವ ಪದ್ಧತಿ ಅಂತೇಳಿ ಒಂದಿತ್ತು. ಒಕ್ಕಲಿಗ ಸಮುದಾಯದಲ್ಲಿ ಬೆರಳು ಕೊಡುವ ಪದ್ಧತಿ ಅಂತೇಳಿ ಒಂದಿತ್ತು. ಆ ಹೆಣ್ಣುಮಕ್ಕಳು ಬೆರಳನ್ನ ಕೊಡಬೇಕಾಗಿತ್ತು. ಪ್ರಪ್ರಥಮ ಬಾರಿಗೆ ಇದು ಕೇಳು ಅಂತ ಹೇಳಿ ಆ ಬೆರಳು ಕೊಡುವ ಪದ್ಧತಿಯನ್ನ ನಿಲ್ಲಿಸಿದಂತವ ನಮ್ಮ ಕೆಂಪೇಗೌಡ. ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳನ್ನ ಹೇಳಬಹುದು. ಕೆಂಪೇಗೌಡರ ಪ್ರಜ್ಞೆ ಅಂದ್ರೆ ಬೇರೆ ಇನ್ನೇನು ಅಲ್ಲ, ವಿಶ್ವಮಾನವ ಪ್ರಜ್ಞೆ. ಕೆಂಪೇಗೌಡರ ಆಡಳಿತ ಅಂದ್ರೆ ಇನ್ನೇನು ಅಲ್ಲ, ಸರ್ವ ಧರ್ಮ ಸರ್ವ ಜನಾಂಗದ ಆಡಳಿತ. ಒಂದು ಶಬ್ದ ಬರ್ತದಲ್ವ, ಸರ್ವೇ ಜನೋ ಸುಖಿನೋ ಭವಂತು. ಈ ಪದ, ಈ ಶಬ್ದ, ಈ ಪ್ರಜ್ಞೆ ಅಕ್ಷರಶಃ ಹೊಂದುವಂಥದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ. ಹಾಗಾಗಿ ಈ ಪ್ರಶ್ನೆಯನ್ನ ಹೊಂದಿದಂತಹ ನಮ್ಮ ಹಿರಿಯರ ದಾರಿಯನ್ನ, ನಮ್ಮ ಹಿರಿಯರ ಮಾತನ್ನ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ನಾಡಿನವ ಅಂತ ಹೇಳಿ ಅಭಿಮಾನದಿಂದ ಹೇಳಿಕೊಳ್ಳುವಂತಹ ಸುಸಂದರ್ಭ ಈ ಸಂದರ್ಭದಲ್ಲಿ ಆಗಲಿ. ಆ ಪ್ರಜ್ಞೆ ಪ್ರತಿಯೊಂದರಲ್ಲೂ ಕೂಡ ಬೆಳೆಯಲಿ ಅಂತೇಳಿ ಆಶಿಸ್ತಾ ನನ್ನ ದೂರದ ಮೂಡಿಗೆರೆಗೆ ಕರೆಸಿ ಪ್ರಯತ್ನ ಸರ್ ಫೋನ್ ಮಾಡಿದ್ರು ಮತ್ತು ನಿರಾಕರಿಸಲಿಲ್ಲ. ಸರ್ ಅಲ್ಲಿಂದ ಬರ್ಲಿಕ್ಕಾಗಲ್ಲ ಅಂತ ಅಂದಾಗ, ಇಲ್ಲ ಬನ್ನಿ ನೀವು ಮಾತನಾಡಬೇಕು ಅಂತೇಳಿ ಇಲ್ಲಿವರೆಗೂ ಕೂಡ ಕರೆಸಿದ್ದೀರಿ, ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ. ಮತ್ತು ಭಯ ಆಯಿತು ನನಗೆ, ಏನಪ್ಪ ಇಷ್ಟೊಂದು ಜನ ಬಂದಿದ್ದಾರಲ್ಲ, ನಾನು ಟ್ರ್ಯಾಕ್ ರೆಕಾರ್ಡನ್ನು ತೆಗೆದುಕೊಂಡೇ ಬರ್ತೇನೆ. ಮೂಡಿಗೆರೆ ತಪ್ಪಾಗಿ ತಿಳಿಬಾರ್ದು, ಫಿನಾನ್ಸ್ ಕಮ್ಯುನಿಟಿ 55,000 to 60,000 ಕಮ್ಯುನಿಟಿ ಮತ್ತು ಸಂಘಗಳೆಲ್ಲ ಇಷ್ಟು ಜನ ಇವ್ರಿಗೆ ಮಾತ್ರ ಬೇಕಾ? ಆಮೇಲೆ ತಹಶೀಲ್ದಾರ್ ಸರ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರಿಗೆ ಬೇಕಾಗಿತ್ತೋ ಅವ್ರಿಗೆ ಕರ್ಕೊಂಡ್ಬಂದು ತೋರಿಸಿದ್ದೀರಿ. ನನಗಂತೂ ಇಷ್ಟವಾದಂತಹ ಒಂದು ಸಭೆಯಿಂದ ಇದೆ. ನಮ್ಮೆಲ್ಲ ಬೇಕಾಗಿರೋದು ಆ ಮಕ್ಕಳಿಗೆ ಬೇಕಾಗಿದೆ ಇಂಥ ಒಂದು ಅಪೂರ್ವವಾದಂತಹ ಅವಕಾಶವನ್ನು. ಇದು ಪ್ರಧಾನ ಉಪನ್ಯಾಸ ಅಲ್ಲ. ಸಾಮಾನ್ಯ ಎಲ್ಲ ಹೇಳ್ತಾರೆ ಪ್ರಧಾನ ಉಪನ್ಯಾಸ ಅಂತ ಕೊಡೋದೇ ನಿಧಾನ. ನನಗೆ ಎಲ್ಲ ಮಾತಾಡಿ 3 ನಿಮಿಷ ಮಾತಾಡಿ ಸರ್ ಅಂತಾರೆ. ನನ್ನ ಪುಣ್ಯ ಮೊದಲೇ ಕೊಡಿಸಿದ್ದೀರಿ ಪ್ರಾಯಶಃ, ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನಾನು ಭಾವಿಸ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸಭಿಕರೇ, ನಾವು ಕೇವಲ ಉತ್ಪ್ರೇಕ್ಷೆಯಿಂದ ಇವ ನಮ್ಮವ, ನಮ್ಮ ಸಮುದಾಯದ ಅನ್ನುವಂತಹ ಕಾರಣ ಬೇರೆ. ಯಾಕೆಂದ್ರೆ ಕೆಂಪೇಗೌಡ ಆಗಲಿ, ಬುದ್ಧ ಆಗಲಿ, ಅಂಬೇಡ್ಕರ್ ಅವರಾಗಲಿ, ಬಸವಣ್ಣಾಗಲಿ ಯಾರ ಸೊತ್ತಲ್ಲ, ಈ ನಾಡಿನ ಪ್ರಜ್ಞೆ. ಬಹಳ ಸೂಕ್ಷ್ಮ, ಯಾರ ಸೊತ್ತಲ್ಲ, ಈ ನಾಡಿನ ಪ್ರಜ್ಞೆ. ಈ ಪ್ರಜ್ಞೆಯನ್ನ ವಿಸ್ತರಿಸುವ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ನಾವು ಸರ್ಕಾರಿ ನೌಕರರು, ತಹಶೀಲ್ದಾರು ಸರ್ಕಾರಿ ನೌಕರರು ಎದುರುಗಳು ಮಾಡೋದು ಬೇರೆ. ಆದ್ರೆ ಮಕ್ಕಳಿಗೆ ಅರಿವನ್ನ ಮೂಡಿಸೋದಕ್ಕೆ ನಮಗೆ ಯಾವುದೇ ರೀತಿಯ ಹೆದರಿಕೆ ಇಲ್ಲ. ಹಾಗಾಗಿ ಸ್ಪಷ್ಟವಾಗಿ ನಿಷ್ಠೂರಾದರೂ ಭಾವಿಸಿಕೊಡ ಕೆಲವೊಂದು ಮಾತುಗಳನ್ನ ನಿಮಗೆ ಹೇಳಿದ್ದೇನೆ. ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಕೂಡ ತಲೆಬಾಗಿ ನಮಿಸಿ ನನ್ನ ಮಾತುಗಳಿಗೆ ತಾತ್ಕಾಲಿಕವಾದಂತಹ ವಿರಾಮವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಕೆಂಪೇಗೌಡರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತ ಡಾಕ್ಟರ್ ಗಣೇಶ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾದ್ ಹೆಚ್ಎನ್ ರೋಟರಿ ಗುಂಪಿನ ಅಧ್ಯಕ್ಷರು ಮೂಡಿಗೆರೆ ಇವರು ಕೂಡ ಇದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿದ್ದೇವೆ. ರಘು ಜನಪುರ ಜಿಲ್ಲಾ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿದ್ದೇವೆ. ವೆಂಕಟೇಶ್ ಹಳ್ಳಿಕರ್ ಸಂಘದ ತಾಲೂಕು ಅಧ್ಯಕ್ಷರು ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸಿದ್ದೇವೆ. ಅದೇ ರೀತಿ ದಯವತಿ MAGS ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ಮೂಡಿಗೆರೆ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಹಾಗೆಯೇ ಜಯಂತ್ ಮುದ್ರಳ್ಳಿ TFS ನಿರ್ದೇಶಕರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಈ ಸಭೆ ಗೌರವಿಸಿದ್ದಾರೆ. OT ರವಿ ಸಹಕಾರ ಸಂಘ ಹಾಗೂ KFMS
ನಿರ್ದೇಶಕರು ಅವರನ್ನು ಕೂಡ ಈ ಒಂದು ಸಭೆ ಕಾರ್ಯಕ್ರಮ ಗೌರವಿಸುತ್ತದೆ. ಅಭಿಲಾಷ್ ಬಡಕಲೊಬ್ಬಳಿ ಕಿತ್ತೇಗೌಡ ಒಕ್ಕಲಿಗರ ವೇದಿಕೆಯ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತದೆ. ಡಯಾನ ಕಸ್ಬಾಹುಡಿ ಕೆಂಪೇಗೌಡ ಒಕ್ಕಲಿಗರ ವೇದಿಕೆಯ ಅಧ್ಯಕ್ಷರು ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತದೆ. ಅಶ್ವಥ್ BN ಬೆಳಗೆರೆ ತಾಲೂಕು ಉಪಾಧ್ಯಕ್ಷರು ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ಅವರು ಕೂಡ ಗೌರವಪೂರ್ವಕವಾಗಿ ಗುರುತಿಸುತ್ತದೆ. ಹಾಗೆಯೇ ಸಂದೀಪ್ ನಂದೀಪುರ ಇವರು ಕೂಡ ಕೆಂಪೇಗೌಡ ಒಕ್ಕಲಿಗರ ವೇದಿಕೆಯ ತಾಲೂಕು ಉಪಾಧ್ಯಕ್ಷರು ಇವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈಗ ಕಾರ್ಯಕ್ರಮ ಏನು ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಗೌರವಿತರು ಅವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಅದೇ ರೀತಿ KPMS ಉಪಾಧ್ಯಕ್ಷರಾಗಿರ್ತಕ್ಕಂಥ ಉತ್ತಮ ವಕೀಲರಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಿದ್ದೇನೆ. ಈಗ ಹಿರಿಯರಿಗೆ ಗೌರವ ಸಮರ್ಪಣೆ. ವಯಸ್ಕರು ನಮ್ಮೆಲ್ಲರ ಮೂಡಿಗೆರೆ ತಾಲೂಕಿನ ಹಿರಿಯರು ಮತ್ತು ಸಾಮಾಜಿಕ ಹೋರಾಟಗಾರರು ಅವರ ಒಂದು ಪರಿಚಯವನ್ನ ನಮ್ಮ ಶ್ರೀನಿವಾಸ್ ಸರ್ ಅವರು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ದಯಮಾಡಿ ವಯಸ್ಕರು ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಹಿರಿಯ ಸಾಧಕರಾಗಿರ್ತಕ್ಕಂತಹ ಶ್ರೀ YS ಗೋಪಾಲ್ ಗೌಡರು ಔಸನ ಇವರಿಗೆ ಗೌರವ ಸಮರ್ಪಣೆ. ಶ್ರೀ YS ಗೋಪಾಲ್ ಗೌಡರು ಇವರ ಸ್ವವಿವರವನ್ನು ನಾನು ಓದ್ತಾ ಇದ್ದೇನೆ. ಶ್ರೀ YS ಗೋಪಾಲ್ ಗೌಡರು ಬಿನ್ YS ಶಿವಣ್ಣಗೌಡ ಇವರು ಶ್ರೀಯುತರು ಔಸನ ಗ್ರಾಮದ ಶ್ರೀ YS ಶಿವಣ್ಣಗೌಡ ಮತ್ತು ಶ್ರೀಮತಿ GT ರಾಮಮ್ಮ ಇವರ ಪ್ರಥಮ ಪುತ್ರನಾಗಿ 16/6/1930 ಔಸನ ಗ್ರಾಮದಲ್ಲಿ ಜನಿಸಿ ತುಂಬು ಕುಟುಂಬದಲ್ಲಿ ಬೆಳೆದ ವಿದ್ಯಾಭ್ಯಾಸಕ್ಕಾಗಿ ಸಕಲೇಶ್ಪುರ ಮತ್ತು ಮೂಡಿಗೆರೆಯಲ್ಲಿ ವ್ಯಾಸಂಗವನ್ನು ಮಾಡಿರ್ತಾರೆ. ಇವರು SSLC-ವರೆಗೂ ವಿದ್ಯೆಯನ್ನು ಕಲಿತಿರ್ತಾರೆ. ಜೀವನಕ್ಕಾಗಿ ಕೃಷಿಯನ್ನು ಅವಲಂಬಿಸಿರ್ತಾರೆ. ಶ್ರೀ YS ಗೋಪಾಲ್ ಗೌಡರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಸಾರ್ವಜನಿಕ ಕ್ಷೇತ್ರಕ್ಕೆ ಕಾಲಿಟ್ಟು ಪ್ರಥಮವಾಗಿ ತ್ರಿಪುರ ಸೇವಾ ಸಹಕಾರ ಸಂಘ ಗುತ್ತಿಹಳ್ಳಿಯಲ್ಲಿ 9 ವರ್ಷ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಕೈಗಾರಿಕಾ ಸಹಕಾರ ಸಂಘ ಇದರಲ್ಲಿ 6 ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಗೃಹ ನಿರ್ಮಾಣ ಸಹಕಾರ ಸಂಘ ಮೂಡಿಗೆರೆ ಇಲ್ಲಿ 8 ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. PCARB ಬ್ಯಾಂಕ್ನಲ್ಲಿ ಒಟ್ಟು 39 ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ 16 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ತಾಲೂಕಿಗೆ ಅತ್ಯಂತ ಅದರಲ್ಲೂ ಕೂಡ ನಮ್ಮ ಇವರಿಗೆ ಘನ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವವನ್ನು ನೀಡಿರುತ್ತದೆ. ಅವರಿಗೆ ಎಲ್ಲರೂ ತುಂಬ ಹೃದಯದಿಂದ ಚಪ್ಪಾಳೆಯನ್ನು ತರುವುದರ ಮುಖಾಂತರ ಅವರ ಆಯುಷ್ಯ ಅಭಿವೃದ್ಧಿ ಜಾಸ್ತಿಯಾಗಲಿ ಅಂತೇಳಿ ಆ ಭಗವಂತನಲ್ಲಿ ನಾವು ತಿಳಿದುಕೊಳ್ಳೋದು. ಈಗಾಗಲೇ ನಾವು ಸರ್ಕಾರಿ ಶಾಲೆಗೆ ಓದಿರ್ತಕ್ಕಂಥ ಪ್ರೌಢಶಾಲೆ ವಿಭಾಗದಿಂದ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡ್ವಿ. ಅದರಲ್ಲಿ ಯದುನಂದನ್ ಬಾಲಕರ ಪ್ರೌಢಶಾಲೆ ಮೂಡಿಗೆರೆ SSLC-ಯಲ್ಲಿ 611 ಅಂಕಗಳು ಪಡೆದು 98% ಪಡೆದಿದ್ದಾರೆ. ದಯಮಾಡಿ ಯದುನಂದನ್ ಮೇಘನ ಕಿರಣ್ ಅವರ ದಂಪತಿಯ ಮಗನಾಗಿರ್ತಕ್ಕಂಥ ಯದುನಂದನ್. ಅದೇ ರೀತಿ ಜಗಮೋಹನ್ ಅನಿತಾ ಅವರ ಮಗಳಾಗಿರ್ತಕ್ಕಂಥ ಅಮೃತ GJC ಏನು ಗರ್ಲ್ಸ್ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿ 605 ಅಂಕಗಳು ಪಡೆದು 97% ಪಡೆದಿದ್ದಾರೆ. ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಪ್ರವೀಣ ಪ್ರಿಯ ನಯನ ಅವರ ದಂಪತಿ ಮಗಳಾಗಿರ್ತಕ್ಕಂಥ ಅಪೇಕ್ಷಾ ನಿಧಿ
605 ಅಂಕವನ್ನು ಪಡೆದು 97% ಪಡೆದಿದ್ದಾರೆ. ಇವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ 3 ಮಕ್ಕಳನ್ನು ಕೂಡ ನಾವು ಗುರುತಿಸಿದ್ದೇವೆ. ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಇದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಾಗಿರೋದ್ರಿಂದ ಈ 3 ಮಕ್ಕಳನ್ನು ಕೂಡ ನಾವು ಗುರುತಿಸಿದ್ದೇವೆ. ಇಲ್ಲಿ ಯಾವುದೇ ರೀತಿ ಮಕ್ಕಳನ್ನ ಗುರುತಿಸಿಲ್ಲ. ಅದೇ ರೀತಿ ದ್ವಿತೀಯ ಪಿಯುಸಿಯಲ್ಲಿ ನಾವು ಸರ್ಕಾರಿ ಶಾಲೆಯ ಕಾಲೇಜನ್ನು ನೋಡಲಿಲ್ಲ. ಎಲ್ಲ ಕಾಲೇಜುಗಳನ್ನು ಒಟ್ಟಾರೆಯಾಗಿ ನೋಡಿ ಒಂದು 2 ಜನರನ್ನ ಆಯ್ಕೆ ಮಾಡಿದ್ವಿ. ಅದರಲ್ಲಿ ಬಿಜಿಎಸ್ ಶಾಲೆಯ ಈಶ್ವರಿ ಸಿರಿಗಂಧ, ಜಯಪ್ರಕಾಶ್ ಹಾಗೂ ಸುಪ್ರೀತಾ ಅವರ ದಂಪತಿಯ ಮಗಳಾಗಿರ್ತಕ್ಕಂಥ ಈಶ್ವರಿ ಸಿರಿಗಂಧ ಅವರು 600ಕ್ಕೆ 593 ಅಂಕಗಳನ್ನು ಪಡೆದು 98.83% ಪಡೆದಿದ್ದಾರೆ. ಹಾಗೆಯೇ ಮಾನ್ಯ ಹೆಜ್ಜೆ ಇವರು ಕೂಡ ಅಷ್ಟೇ 579 600ಕ್ಕೆ 579 ಅಂಕಗಳು 96.5%ನಲ್ಲಿ ವಿಜ್ಞಾನ ವಿಭಾಗವನ್ನು ಪೂರೈಸಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಈಗ SSLC ಅಂಕವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ತೆರವುಗೊಳಿಸಿಕೊಳ್ಬೇಕು. ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈಗ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡೆದಿರ್ತಕ್ಕಂಥದ್ದು ತಾಲೂಕಿಗೆ ಟಾಪರ್ ಆಗಿರ್ತಕ್ಕಂಥವರು ಇವರು. ಒಬ್ಬರು ವಾಣಿಜ್ಯ ವಿಭಾಗದಲ್ಲಿ, ಇನ್ನೊಬ್ಬರು ವಿಜ್ಞಾನ ವಿಭಾಗದಲ್ಲಿ. ಈಗ ದ್ವಿತೀಯ ದಯಮಾಡಿ ಧನ್ಯವಾದಗಳು. ಸಮಯದ ಅಭಾವ ಇರೋದ್ರಿಂದ ದಯಮಾಡಿ ವೇದಿಕೆ ತೆರವುಗೊಳಿಸಬೇಕು. ಸಮಯದ ಅಭಾವ ಇದೆ. ದಯಮಾಡಿ ದ್ವಿತೀಯ ಪಿಯುಸಿಯಲ್ಲಿ ತಾಲೂಕಿಗೆ ಟಾಪರ್ ಆಗಿರ್ತಕ್ಕಂಥ ಈಶ್ವರಿ ಸಿರಿಗಂಧ ಹಾಗೂ ಮಾನ್ಯ ಹೆಜ್ಜೆ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಅತಿಥಿ ಗಣ್ಯರು ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಈಶ್ವರಿ ಸಿರಿಗಂಧ ಹಾಗೂ ಮಾನ್ಯ ಹೆಜ್ಜೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು. ಈಶ್ವರಿ ಸಿರಿಗಂಧ ಹಾಗೂ ಮಾನ್ಯ ಹೆಜ್ಜೆ ಇವರಿಬ್ಬರು ಕೂಡ ದ್ವಿತೀಯ ಪಿಯುಸಿಯಲ್ಲಿ ಬೇರೆಯವರಿಗೆ ಪೇರೆಂಟ್ಸ್ ಇದ್ರೆ ದಯವಿಟ್ಟು ಮೇಲೆ ಬನ್ನಿ, ವೇದಿಕೆ ಮೇಲೆ ಬನ್ನಿ. ಮಕ್ಕಳ ಜೊತೆ ಹಿಂದ್ಗಡೆ ನಿಂತ್ಕೊಳ್ಬಹುದು. ಪೇರೆಂಟ್ಸ್ ಇದ್ರೆ ದಯಮಾಡಿ ಬನ್ನಿ. ಇವರ ಮುಂದಿನ ವಿದ್ಯಾಭ್ಯಾಸವು ಕೂಡ ಉನ್ನತ ಮಟ್ಟದಲ್ಲಿ ಸಾಗಲಿ. ಆ ಭಗವಂತ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು